ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ 51 ನಿಮಿಷಗಳು. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ, ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹಾಗಾದರೆ ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ವಾಣಿಜ್ಯ ಪ್ರಕಟಣೆಗಳನ್ನು. हर जोखिम से निकल कर फसल आए, सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಕಣ. ಓ ಅಮರೇಶ, ಬಾರಪ್ಪ. ಭಾಳ ದಿನ ತೆಂಗಣ್ಣ, ಭೇಟಿ ಆಗ್ಲಿಲ್ಲ. ಅಲ್ಲ, ನೀನಂತೂ ಬಿಜಿ ಇರ್ತಿ ಭಾಳ. ಮತ್ತೇನು ವಿಶೇಷ ಸಮಾಚಾರ ಏನು? ಮತ್ತೆ ಖಾಲಿ ಬಿಸಿಲು ಭಾಳ ಇತ್ತು. ಒಂದ್ಸಲ ಒಡ್ಡು ವರಿ ಅವು ಇವು ಸ್ವಲ್ಪ ಮಡಿಕೆ ಓಡಿಸೋದು, ಯಾಡ್ರ ಮಡಿಕೆ ಅವು ಇವು ಮಾಡಕತ್ತಿದ್ವಿ. ಟ್ರ್ಯಾಕ್ಟರ್ ಗಿಕ್ಟ್ರಿಗಳು ಓಡಾಕತ್ತದ, ಮತ್ತು ಹೊಲ ಹಸನ್ ಮಾಡ್ಕೋಬೇಕು. ಈಗ ಈಗ ಒಂದು ಪೇಪರ್ನಾಗ ನೋಡಿದೆ, ಈಗ ಆಕಾಶವಾಣಿ ರೇಡಿಯೋದಾಗ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಸಚಿವರಾದಾರ ನೋಡಿ. ಯಾರವರು? ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್ ಸಾಹೇಬ್ರು. ಇವ್ರು ಇಸ್ರೇಲ್ ದೇಶ ಕೊಂಟಾರ ಅಂತ ಹೇಳಿ ಸುದ್ದಿ ಬಂತು. ಹೌದಪ್ಪ, ಹೌದು. ಎದಕ್ಕೆ ಹೊಂಟಾರ? ಅಲ್ಲಿ ಏನ್ ನಡೆಯಕತ್ತದ? ಇಸ್ರೇಲ್ ಎದಕ್ಕೆ ಪ್ರಸಿದ್ಧಿ ಐತೆ ಅನ್ನೋದು ನಿನಗೆ ಗೊತ್ತಲ್ಲ? ಇಸ್ರೇಲ್ ಅಲ್ಲಿ ಹೆಂಗಣ ಭಾರಿ ಕೃಷಿ ಮಾಡ್ತಾರ, ಕಡಿಮೆ ಖರ್ಚಿನಾಗ, ಕಡಿಮೆ ನೀರಿನಾಗ, ಒಳ್ಳೆ ಕ್ರಾಪ್, ಬಹಳ ಪರ್ ಡ್ರಾಪ್ ಮೋರ್ ಕ್ರಾಪ್. ಹೌದು. ಸನ್ಮಾನ್ಯ ಮೋದಿಯವರ ಒಂದು ಯಾವತ್ತೂ ಹೇಳ್ತಿರ್ತಾರೆ, ಪ್ರತಿ ಒಂದು ರೈತರಿಗೆ ಒಂದು ಏನು ಭಾಷಣ ಮಾಡ್ತಿರ್ತಲ್ಲ, ಅಂಥ ಭಾಷಣದಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್
ಅಂದ್ರೆ ಪ್ರತಿ ಹನಿ ನೀರನ್ನ ಅದ್ಭುತವಾಗಿ ಬಳಸಿ ಉತ್ತಮ ಉತ್ಪಾದನೆಯನ್ನ ಮಾಡ್ಬೇಕು ನಾವು. ನೀರಿನ ಸಮರ್ಥ ಬಳಕೆ ಆಗ್ಬೇಕು ಅನ್ನೋದು ಅಂತಂದ್ರೆ ನಾವು ಅನಾವಶ್ಯಕವಾಗಿ ಹನಿ ನೀರು ಬಿಡ್ತೀವಿ, ಅದು ವೇಸ್ಟ್ ಆಗಬಾರ್ದು. ನೀರನ್ನ ಹಿಡಿದಿಟ್ಕೊಳ್ಬೇಕು, ಚಲೋತ್ನಾಗ ಎಫೆಕ್ಟಿವ್ ಆಗಿ ಬಳಸಬೇಕು ಅನ್ನೋದು. ಈ ನೋಡು, ನೀ ಕೇಳಿದಂಗ ಎಲ್ಲಾ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ರೇಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು 3 ದಿನ ಒಂದು ಕೃಷಿ ಪ್ರವಾಸ, ಕೃಷಿ ಅಧ್ಯಯನಕ್ಕಾಗಿ ಇಸ್ರೇಲ್ ದೇಶಕ್ಕೆ ಹೋಗ್ತಾ ಇದ್ದಾರೆ. ಹೌದಂತ ನಾವು ಕೇಳಿದ್ವಿ. ಪ್ರವಾಸ 8ನೇ ತಾರೀಕಿನಿಂದ ಪ್ರಾರಂಭ ಆಗ್ಯದ. 9ನೇ ತಾರೀಕು 10, 11ರಂದು ಬೇರೆ ಬೇರೆಯಲ್ಲಿ ಕಂಪ್ನಿಗಳ ವಿಸಿಟ್ಟು, ಆಮೇಲೆ ರೈತರೊಂದಿಗೆ ಸಂವಾದಗಳು, ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಂವಾದಗಳು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಂದು ಏನೇನು ತಜ್ಞರು ಬರ್ತಾರೆ ಅವರೊಂದಿಗೆ ಸಂವಾದ ಇದೆ. ಆಮೇಲೆ ಬೇರೆ ಬೇರೆ ಅಲ್ಲಿ ಡೆಸರ್ಟ್ ಒಂದು ಫಾರ್ಮ್ ಇದೆ, ಡೆಸರ್ಟ್ ಇಂಡಿಯನ್ ಒರಿಜಿನ್ ರೈತರೊಬ್ಬರು ಡೆಸರ್ಟಲ್ಲಿ ತರಕಾರಿಗಳನ್ನು ಇಂಡಿಯನ್ ತರಕಾರಿಗಳನ್ನು ಬೆಳೀತಿದ್ದಾರೆ. ಮರುಭೂಮಿಯಲ್ಲಿ, ಇಸ್ರೇಲ್ ಮರುಭೂಮಿಯಲ್ಲಿ ಭಾರತ ದೇಶದ ತರಕಾರಿಯನ್ನು ಬೆಳೀತಕ್ಕಂಥ ಒಬ್ಬ ಭಾರತದ ರೈತ, ಭಾರತ ಒರಿಜಿನ್ ಫಾರ್ಮರ್, ಅಲ್ಲಿಯೂ ಸಹ ವಿಸಿಟ್ ಇದೆ. ಹೀಗೆ ಅಂತಂದ್ರೆ ಹೆಂಗಣ್ಣ ಅಲ್ಲಿ ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ಅಲ್ಲಿ ಸ್ಟಡಿ ಮಾಡ್ಕೊಂಡ್ಬಂದು ನಮ್ಮ ಇಲಾಖೆಯ ತಜ್ಞರು ಸಹ ಒಂದು ಟೀಮ್ ಹೊಂಟಿದೆ, ಅವ್ರ ಜೊತೆ ತಜ್ಞರು ಹೊಂಟಿದ್ದಾರೆ. ಅಲ್ಲಿ ರೈತರು ಹೇಗೆ ಮಾಡಿದ್ದಾರೆ, ಸರ್ಕಾರ ಏನೇನು ಕಾರ್ಯಕ್ರಮ ಮಾಡಿದೆ, ಇಲ್ಲಿ ನಮ್ಮ ರೈತರಿಗೆ ಅಳವಡಿಸಿಕೊಳ್ಳಕ್ಕೆ ಮಾಹಿತಿ ಕೊಡೋದು. ಈಗಾಗಲೇ ನೋಡಪ್ಪ, ನೀರಾವರಿ ಪದ್ಧತಿ, ಇಸ್ರೇಲ್ ಮಾಡೆಲ್ ಆಫ್ ಇರಿಗೇಷನ್ ಸಿಸ್ಟಮ್, ಇಸ್ರೇಲ್ ಮಾದರಿ ಕೃಷಿ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಸಹ ಈಗಾಗಲೇ ಹೋದ ಸಲ ಬಜೆಟ್ನಲ್ಲೆಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೇಳ್ತಿದ್ರು, ಇಸ್ರೇಲ್ ಮಾದರಿಯ ಕೃಷಿ ಅಂತಕ್ಕಂಥದ್ದು ಕೆಲವೊಂದು ಹಳ್ಳಿಗಳನ್ನು ಈಗಾಗಲೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಹಂತ ಹಂತವಾಗಿ ಇಸ್ರೇಲ್ ಮಾದರಿಯ ಕೃಷಿಯನ್ನು ಎಲ್ಲ ಒಂದು ರೈತರಿಗೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರೇರಣೆ ಮಾಡ್ತಕ್ಕಂಥ, ಅದಕ್ಕೆ ಬಜೆಟನ್ನು ಪೂರಕವಾಗಿ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಎಲ್ಲ ಕಡೆ ಇದು ಇಸ್ರೇಲ್ ಅಂದರೆ ಅವರು ಕೃಷಿ ಒಳಗೆ ತಮ್ಮದೇ ಆದಂಥ ವರ್ಲ್ಡ್ ಒಂದು ರೆಕಾರ್ಡನ್ನು ಮಾಡಿದಂಥವ್ರು. ಹೌದು, ಈಗ ನಾವು ಹನಿ ನೀರಾವರಿ ಅಂತೀವಿ ಗಣ, ಮತ್ತು ಅವ್ರದ್ದು ಅಲ್ಲಿ ಆರಂಭವಾಗಿದ್ದು ಅಂತ ಹೇಳ್ತಾರೆ. ಹೌದೌದು. ನೋಡಪ್ಪ, ಈಗ 9ನೇ ತಾರೀಕು ಕೃಷಿ ಸಚಿವರು ಅಲ್ಲಿ ಏನು ಮಾಡ್ತಾರೆ, ಗ್ರೀನ್ 2000 ಅಂತೇಳಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಆ್ಯಂಡ್ ನೋ ಹೌ ಲಿಮಿಟೆಡ್ ಅಂತೇಳಿದೆ. ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಅಂದ್ರೆ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರೈವೇಟ್ ಒಂದು ಕಂಪ್ನಿ ಅಂತ ನಾವು ನೆಟಾ FIM ಅಂತೇಳಿ, ನೆಟಾಫಿಮ್ ಅಂತೇಳಿ ಲಿಮಿಟೆಡ್ ಕಂಪ್ನಿ ಅದು. ಅವರು ನೆಟಾಫಿಮ್ ಕಂಪ್ನಿ ಏನಿದೆಯಲ್ಲ, ಈ ಕೃಷಿ ಒಂದು ನೀರು ನಿರ್ವಹಣೆ ಇರ್ಬೋದು, ಮಾನಿಟರಿಂಗ್ ಇರ್ಬೋದು, ಕೃಷಿ ಏನು ಬೇಸಾಯ ತಂತ್ರಜ್ಞಾನಗಳನ್ನ ಮಾನಿಟರ್ ಮಾಡತಕ್ಕಂಥದ್ದು, ಸ್ಪ್ರಿಂಕ್ಲರ್ಸು, ಡ್ರಿಪ್ಲರ್ಸು, ದೇ ಆರ್ ದ ಲೀಡರ್ಸ್ ಇನ್ ದ ವರ್ಲ್ಡ್. ಇದ್ರೊಳಗೆ ಪೋಷಕಾಂಶಗಳನ್ನು ಹಾಕೋದು, ಪ್ರಿಸಿಷನ್ ಫಾರ್ಮಿಂಗ್ ಅಂತೀವಲ್ಲ ನಾವು, ಎಷ್ಟು ಹಾಕಬೇಕು ಅಂತಕ್ಕಂಥ ಮೆಜರ್ಮೆಂಟು. ಈಗ ಇದಕ್ಕೆ ಎಷ್ಟು ನೀರು ಬೇಕನ್ನೋದು, ಒಂದು ಸನ್ಫ್ಲವರ್ ಗಿಡಕ್ಕೆ ಅಥವಾ ಸೂರ್ಯಕಾಂತಿ ಒಂದು ಸಸಿಗೆ ಎಷ್ಟು ನೀರು ಬೇಕನ್ನೋದು ಮೆಜರ್ಮೆಂಟ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಗಳದ ಅವ್ರ ಹತ್ರ. ಅಂದ್ರೆ ಫರ್ಟಿಗೇಷನ್ ಹಾಕೋದು, ಹೆಂಗೆ ಮಾಡೋದು, ಎಷ್ಟು ಪೋಷಕಾಂಶ ಇದೆ ಇದಕ್ಕೆ, ಎಷ್ಟು ಕೊಡಬೇಕು, ಎಷ್ಟು ನೀರು ಬೇಕಾಗಿದೆ ಇದಕ್ಕೆ, ನೀರು ಬೇಕಾ ಸಾಕ, ಆಮೇಲೆ ಮಾನಿಟರ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳನ್ನು ಅವರು ಸಾಕಷ್ಟು ಪ್ರಮಾಣದಲ್ಲಿ ಡೆವಲಪ್ ಮಾಡಿದ್ದಾರೆ. ಏನು ನೆಟಾ FIM ಕಂಪ್ನಿ ಅಂದ್ರೆ ನಾವು ಎಲ್ಲೋ ಇದ್ಕೊಂಡು ನಮ್ಮ ಮೊಬೈಲ್ ಮೂಲಕ ಆಪರೇಟಿಂಗ್ ಮಾಡೋದು, ನಾವು ಎಲ್ಲೋ ಇದ್ರೂ ಕೂಡ ಎಷ್ಟು ಗಿಡಕ್ಕೆ ಎಷ್ಟು ನೀರು ಹೋಗ್ಬೇಕು ಅನ್ನೋದು ತಂತ್ರಜ್ಞಾನವನ್ನು ನೆಟಾಫಿಮ್ ಮೂಲಕ ಮಾಡ್ಯಾರ. ನೆಟಾಫಿಮ್ ಕಂಪನಿ ಅವರದೆಲ್ಲ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಒಂದು ಕಂಪನಿಯ ಏನು ಮುಖ್ಯ ಒಂದು ಅಧಿಕಾರಿಗಳಿರ್ತಾರೊಂದಿಗೆ ಸಂವಾದಗಳು, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಒಂದು ಸಭೆ ಮಾಡ್ತಾ ಇದ್ದಾರೆ. ನಮ್ಮ ನರೇಂದ್ರ ಸಿಂಗ್ ತೋಮರ್ ಸಾಹೇಬ್ ಅಲ್ಲಿ ಮಾಡ್ತಾರೆ 9ನೇ ತಾರೀಕು. ಆಮೇಲೆ 10ನೇ ತಾರೀಕು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಅಲ್ಲಿ ARO ಅಂತೇಳಿ ಅಂದರೆ ಅಗ್ರಿಕಲ್ಚರ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿದೆ, ವಲ್ಕ್ಯಾನಿಯಲ್ಲಿ ಅಂದರೆ ನಮ್ಮ ಇಸ್ರೇಲ್ ದೇಶದಲ್ಲಿ. ಇಸ್ರೇಲ್ ದೇಶದಲ್ಲಿ ಅಲ್ಲಿಗೆ ವಿಸಿಟ್ ಇದೆ. ಅಲ್ಲಿ ಏನೇನು ಸಂಶೋಧನೆಗಳು ನಡೀತಾ ಇದ್ದಾವೆ, ಯಾವ ರೀತಿ ಆಗ್ತಾ ಇದೆ, ನಾವು ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ 10ನೇ ತಾರೀಕು. ಅದೇ ರೀತಿ 10ನೇ ತಾರೀಕು ಒಂದು ಅವರಿಗೆ ಡ್ರೋನ್ ಟೆಕ್ ಅಂತ ನೋಡಪ್ಪ, ಇತ್ತೀಚೆಗೆ ನಾವೇನು ಡ್ರೋನನ್ನು ಕಳಿಸಿ ಕೃಷಿಯಲ್ಲಿ ಬಳಸಲಿಕ್ಕೆ ಸಿದ್ಧತೆ ನಡೆಸಿದ್ದೀವಿ. ಸಿಂಪರಣೆ ಮಾಡಲಿಕ್ಕಿರ್ಬೋದು, ಸರ್ವೆ ಮಾಡಲಿಕ್ಕಿರ್ಬೋದು, ಕ್ರಾಪ್ ಸರ್ವೆ ಮಾಡಲಿಕ್ಕೆ, ಆಮೇಲೆ ಸಾಯಿಲ್ ಸರ್ವೆ ಮಾಡಲಿಕ್ಕೆ, ಆಮೇಲೆ ನಿಮ್ಮದು ಅಸೆಟ್ ಪ್ರಾಪರ್ಟಿ ನಕ್ಷೆಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ, ನಿಮ್ಮ ಹಳ್ಳಿ ನಕ್ಷೆನ ತಯಾರು ಮಾಡ್ಕೊಳ್ಳಿಕ್ಕೆ, ಇವನ್ನೆಲ್ಲ ಡ್ರೋನ್ಗಳನ್ನು ಈಗಾಗಲೇ ಸಿದ್ಧತೆ ನಡೆದಿದೆ ನಮ್ಮ ದೇಶದಲ್ಲಿ ಬಳಸ್ತಕ್ಕಂಥದ್ದು. ಇದನ್ನು ಇಸ್ರೇಲ್ದಲ್ಲಿ ಯಾವಾಗೋ ಮಾಡಿ ಮುಗಿಸಿದ್ದಾರೆ. ಇದನ್ನು ಅದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಸಹ ಇದೆ 10ನೇ ತಾರೀಕಿಗೆ. ಡ್ರೋನ್ ಟೆಕ್ ಒಂದು ಬಳಸ್ತಕ್ಕಂಥ ಟೆಕ್ನಾಲಜಿ ಬಗ್ಗೆ ಅಲ್ಟಾ ಪ್ರೆಸಿಷನ್ ಅಗ್ರಿಕಲ್ಚರ್ ಕಂಪ್ನಿ ಲಿಮಿಟೆಡ್ ಅಂತ ಇದೆ ಒಂದು, ಅಲ್ಟಾ ಪ್ರೆಸಿಷನ್ ಅಗ್ರಿಕಲ್ಚರ್ ಕಂಪ್ನಿ ಲಿಮಿಟೆಡ್. ಅವರು ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ಕೃಷಿ ಸಚಿವರಿಗೆ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ನಾ ಹೇಳಿದ್ನಲ್ಲ, ಇಂಡಿಯನ್ ಒರಿಜಿನ್ ಫಾರ್ಮರ್ ಒಬ್ಬರು ರೈತರು ಡೆಸರ್ಟ್ನಲ್ಲಿ ಇಂಡಿಯನ್ ತರಕಾರಿಗಳನ್ನ ಬೆಳೀತಿದ್ದಾರೆ. ಭಾರತೀಯ ಮೂಲದ ತರಕಾರಿಗಳನ್ನ ಭಾರತೀಯ ಮೂಲದ ರೈತ ಇಸ್ರೇಲ್ ಒಂದು ಡೆಸರ್ಟ್ನಲ್ಲಿ ಬೆಳೀತಾ ಇದ್ದಾರೆ.
ಅಂದ್ರೆ ಅಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ರೈತ ಅಲ್ಲಿ ಒಳ್ಳೆ ಒಳ್ಳೆ ತರಕಾರಿಗಳನ್ನ ನಮ್ಮ ಭಾಗದಲ್ಲಿ ಬೆಳೆಯುವಂಥದ್ದು ಅಲ್ಲಿ ಬೆಳೆಸಕತ್ತಾನಂತ. ಅಲ್ಲಿಗೂ ವಿಸಿಟ್ ಇದೆ, ಕೃಷಿ ಸಚಿವರದ್ದು ವಿಸಿಟ್ ಇದೆ. ಆಮೇಲೆ ನೋಡು, ಇದು 10ನೇ ತಾರೀಕಿಂದು. ಇನ್ನು 11ನೇ ತಾರೀಕು ಏನು ಮಾಡ್ತಾ ಇದ್ದಾರೆ ಅಂದರೆ ಸಚಿವರು ಮೀಟಿಂಗ್ ವಿತ್ ಮಿನಿಸ್ಟರ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಫ್ ಇಸ್ರೇಲ್. ನೋಡಪ್ಪ, ಅಲ್ಲಿ ಭಾಳಷ್ಟು ಮುಂದುವರೆದಂಥ ಒಂದು ಮಂತ್ರಾಲಯಗಳವೆಲ್ಲ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಈಗಾಗಲೇ ಅವರು ನಮ್ಮ ಜಗತ್ತಿನಲ್ಲಿಯೇ ಕೃಷಿಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಂದು ಕಂಟ್ರಿ. ಅದು ಸಣ್ಣ ಕಂಟ್ರಿ ಇಸ್ರೇಲ್ ಅಂದರೆ, ಇದು ದೊಡ್ಡದಲ್ಲ. ಮಣ್ಣು, ನೀರು, ತಂತ್ರಜ್ಞಾನ, ಮಣ್ಣು, ನೀರು, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇರ್ಬೋದು, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇರಿಗೇಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲದರಲ್ಲಿ ಅವರು ಪ್ರಿಸಿಷನ್ ಫಾರ್ಮಿಂಗ್ ಅಳವಡಿಸ್ಕೊಂಡಿದ್ದಾರೆ. ಪ್ರಿಸಿಷನ್ ಫಾರ್ಮಿಂಗ್, ಸಂರಕ್ಷಿತ ಬೇಸಾಯ. ಸಂರಕ್ಷಿತ ಬೇಸಾಯ. ಪ್ರಿಸಿಷನ್ ಅಂತಂದರೆ ನಾವೇನು ಮಾಡ್ತೀವಿ, ಗೊಬ್ಬರ ಹಾಕ್ಬೇಕಪ್ಪ, ಎಕರೆಗೆ 2 ಕ್ವಿಂಟಲ್ ಒಗಿ ಅಂತೀವಿ, ಹಂಗಲ್ಲ ಅಲ್ಲಿ. ಪ್ರಿಸಿಷನ್ ಅಂತಂದರೆ ಎಷ್ಟು ಬೇಕು ಅಷ್ಟೇ ಹಾಕೋದು, ಬೇಡ ಬೇಕಾಗಿಲ್ಲ ಅಂತಂದ್ರೆ ಬಿಟ್ಟುಬಿಡೋದು. ಆ ಥರ ತಂತ್ರಜ್ಞಾನಗಳು ಡೆವಲಪ್ ಆಗಿದ್ದಾವೆ. ಅದಕ್ಕೆ ಮಾನ್ಯ ಸಚಿವರು 11ನೇ ತಾರೀಕಿಗೆ ಮೀಟಿಂಗ್ ವಿತ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್, ಕೃಷಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಒಂದು ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ಇಟ್ಕೊಂಡಿದ್ದಾರೆ. ಒಟ್ಟಾರೆ ಇಸ್ರೇಲ್ ದೇಶದೊಳಗೆ 3 ದಿವಸ ಏನೇನು 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಎಲ್ಲ ಸಮಗ್ರವಾದಂಥ ಮಾಹಿತಿಯನ್ನು ಪಡೆದು ಆ ಒಂದು ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ನಮ್ಮ ದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ರೈತರಿಗೆ ಯಾವ ರೀತಿ ಮಾಡಬಹುದು ಅಂತಕ್ಕಂಥ ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೋತಾರೆ. ನೋಡಿ ಕಣ, ಈಗ ನಮ್ಮ ಮಂದಿ ರೈತರು ಈ ಡ್ರಿಪ್ ಹಾಕೊಳ್ಳಕ ಮೊದಲು ಒಲ್ಲೆಂತಿದ್ರು, ಎಲ್ಲಪ್ಪ ಪೈಪ್ ಹಾಕೋದು, ಎಲ್ಲಿ ಹೊಡ್ತಾವ, ನಮಗೆ ಬೇಕಾದಷ್ಟು ನೀರ್ ಐತೆ, ನಮಗೆ ಬ್ಯಾಡ ಅಂತಿದ್ರು. ಈಗ ನೋಡಿ ಎಲ್ಲರೂ ಡ್ರಿಪ್ ಹಾಕಕತ್ತಾರ, ತೋಟಗಾರಿಕೆ ಹಾಕಕತ್ತಾರ, ತೊಗರಿಗೆ ಹಾಕಕತ್ತಾರ, ಹತ್ತಿ ಗಿಡ ಹಾಕತ್ತಾರ ಡ್ರಿಪ್. ಇವೆಲ್ಲ ಇಸ್ರೇಲ್ ತಂತ್ರಜ್ಞಾನಗಳು ಈಗ ನಾವು ಬದಲಾವಣೆ ಆಗ್ಬೇಕಂತ ಕಣ. ನೋಡಪ್ಪ, ಒಟ್ಟಾರೆ ಕೃಷಿ ಸಚಿವರಿರ್ಬೋದು, ಯಾರೇ ಕೃಷಿ ಅಧಿಕಾರಿಗಳಿರ್ಬೋದು, ಏನು ಒಂದು ವಿಸಿಟ್ ಹೋಗ್ತಾರಲ್ಲ, ಹೋದ್ಮೇಲೆ ಅಲ್ಲಿ ತಂದಂಥ ಒಂದು ತಂತ್ರಜ್ಞಾನಗಳು ನಮ್ಮಲ್ಲಿ ಅಳವಡಿಕೆ ಆಗಬೇಕು. ಸಣ್ಣ ಪ್ರಮಾಣದಲ್ಲಿ ಹಂತ ಹಂತವಾಗಿ ಮಾಡ್ತಾ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮಾನ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರ ಒಂದು ಪ್ರವಾಸ ಯಶಸ್ವಿಯಾಗಲಿ. 9, 10, 11 3 ದಿವಸ ಏನು ಪ್ರವಾಸ ಇದೆ, ಅಲ್ಲಿ ಕೃಷಿ ಒಂದು ಅಧ್ಯಯನ ಪ್ರವಾಸ ಇದೆ, ಯಶಸ್ವಿಯಾಗಿ ಅವರ ಪ್ರವಾಸ ಫಲಪ್ರದಾಯಕವಾಗಲಿ. ಜೊತೆಗೆ ಆ ಮಾಹಿತಿ ಏನಿದೆಯಲ್ಲ, ಆ ಮಾಹಿತಿ ನಮ್ಮ ದೇಶಕ್ಕೆ ಸಿಗುವಂತಾಗಲಿ. ನಮ್ಮ ದೇಶದ ರೈತರು ಇವರ ಒಂದು ಪ್ರವಾಸದಿಂದ ಮುಖ್ಯವಾಗಿ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು. ಒಟ್ಟಾರೆ ಅದು ನೋಡು, ರೈತರಿಗೆ ಖರ್ಚು ಕಡಿಮೆ ಆಗಬೇಕು, ಆದಾಯ ಅಥವಾ ಉತ್ಪನ್ನ ಜಾಸ್ತಿ ಆಗಬೇಕು ಅಂತಕ್ಕಂಥ ಒಂದು ತತ್ವದ ಮೇಲೆ ನಮ್ಮ ಕೃಷಿ ಹೋಗಬೇಕಾಗಿದೆ. ಭಾಳಷ್ಟು ರೈತರು ನೊಂದ್ಕೊತಾ ಇದ್ದಾರೆ, ಭಾಳಷ್ಟು ಖರ್ಚು ಬರ್ತಾ ಇದೆ, ಎಷ್ಟೋ ಜನ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಬೆಲೆ ಸಿಗಬೇಕು, ಕೃಷಿ ಒಂದು ಖರ್ಚು ಕಡಿಮೆ ಆಗಬೇಕು ಅಂದಾಗ ರೈತರು ಯಶಸ್ವಿಯಾಗಿ ಕೃಷಿ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇವರ ಒಂದು ಪ್ರವಾಸ ಯಶಸ್ವಿಯಾಗಿ ರೈತರ ಲಾಭ ಸಿಗಲಿ. ನೋಡಪ್ಪ, ಇಷ್ಟೆಲ್ಲ 3 ದಿವಸದ ಪ್ರವಾಸ ನಿನಗೆ ಹೇಳಿದಲ್ಲ, ಎಲ್ಲ ಪೇಪರ್ದಾಗ ಓದ್ಕೊಂಬಂದು ಕೇಳಿದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾತ. ಕೃಷಿ ಮಂತ್ರಿಗಳು ಹೊಂಟರ ಬೇರೆ ದೇಶಕ್ಕೆ, ಇಸ್ರೇಲ್ ಅಂತ ಹೇಳ್ತಿದ್ರ, ನೀನು ಸಿಕ್ಕಿ ನೋಡು. ನೀನು ಒಂದು ಕೆಲಸ ಮಾಡು, ಈಗ ಇಸ್ರೇಲ್ದು ಎಲ್ಲ ನಿನಗೆ ನಾವೇನು ಅಂತರ್ಜಾಲ ಅಂತೀವಲ್ಲ, ಇಂಟರ್ನೆಟ್ನಲ್ಲಿ ಮಾಹಿತಿ ಸಿಗ್ತದ. ಕನ್ನಡದಲ್ಲಿ ಸಿಗ್ತದ ನಿನಗೆ, ಇಂಗ್ಲೀಷ್ನಲ್ಲಿ ಸಿಗ್ತದ, ಒಳ್ಳೊಳ್ಳೆ ಮಾಹಿತಿ ಇರ್ತದ. ನೋಡಿ ಇಂಟರ್ನೆಟ್ನಾಗ ನೋಡಿ, ಎಲ್ಲಪ್ಪ ಆಂಡ್ರಾಯ್ಡ್ ಮೊಬೈಲ್ನಾಗ ಸಿಗ್ತದೆ ನಿನಗೆ ಮಾಹಿತಿ. ಅದಕ್ಕೆ ನೋಡ್ಕೊಂಡು ಹೆಂಗೆ ಮಾಡ್ತಾರ, ಏನು ಮಾಡ್ತಾರ, ಯೂಟ್ಯೂಬ್ಗಳು ಬರ್ತಾವ, ಅಲ್ಲಿ ನೋಡ್ಬೋದು ನಾವು. ಯೂಟ್ಯೂಬಲ್ಲಿ ನೋಡಿ ಮಾಹಿತಿಯನ್ನು ಪಡ್ಕೊಂಡು ನಾವು ಹಂತ ಹಂತವಾಗಿ ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಲಿಕ್ಕೆ ಅಂದ್ರೆ ನಮಗೆ ಮುಂದೆ ಭವಿಷ್ಯ ಇಲ್ಲ. ಬದಲಾವಣೆ ನಿಂತ ನೀರು ಆಗಬಾರ್ದು, ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ಬೇಕು. ಹಂಗಾರ ಮತ್ತೆ ನಾನು ಹೊಲ ಕಡೆ ಹೊಂಟಿನಿ, ಬರ್ಲಿ ಹಂಗಾರ. ನೋಡಿ ಹಂಗಾರ ತೋಮರ್ ಸಿಂಗ್ ಬಗ್ಗೆ ಮಾಹಿತಿ ಹೇಳಿದೆ, ಚಲೋ ಆತ, ಬರ್ತೇನೆ. ಬಾ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಮಾಕಾಪುರ ಗ್ರಾಮದ ಭೀಮನಗೌಡ ಪಾಟೀಲ್ ಅಂತೇಳಿ, ಇವರು ಪ್ರಗತಿಪರ ರೈತರು ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಏನು ನಮ್ಮ ಬಳ್ಳಾರಿ ಮತ್ತು ರಾಯಚೂರು, ಹೊಸಪೇಟೆ, ಕೊಪ್ಪಳ ಒಂದು ಒಕ್ಕೂಟ ಇದೆ. ಈ ಒಕ್ಕೂಟದ ನಿರ್ದೇಶಕರಾಗಿ ಸಹ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಗತಿಪರ ರೈತರು ಸುಮಾರು ವರ್ಷದಿಂದ ಅವರು ಬೀಜೋತ್ಪಾದನೆ ಮತ್ತು ತೊಗರಿ ಬೇಸಾಯ ಹೀಗೆ ಹಲವಾರು ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮನಗೌಡ ಪಾಟೀಲ್ ಮಾಕಾಪುರ್ ಅವರು ಇವತ್ತಿನ ನಮ್ಮ ರೈತರೊಂದಿಗೆ ಅವರ ಕೃಷಿ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಭೀಮನಗೌಡ ಪಾಟೀಲ್ ರೇ. ನಮಸ್ಕಾರ ಸರ್. ನಮಸ್ಕಾರ. ತಾವು ಸುಮಾರು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಸತತವಾಗಿ ಈ ಬೀಜೋತ್ಪಾದನೆ, ವಿಶೇಷವಾಗಿ ಕಡ್ಲೆ ಮತ್ತು ಹಿಂಗಾರು ಜೋಳದ ಬೀಜೋತ್ಪಾದನೆಯಲ್ಲಿ ತೊಡಗಿದ್ದೀರಿ. ಇತ್ತೀಚೆಗೆ ತೊಗರಿ ಸಹ ಸುಮಾರು ವರ್ಷದಿಂದ ತೊಗರಿ ಬೇಸಾಯ ಮಾಡ್ತಿದ್ದೀರಿ. ಏನ್ ಅನಿಸುತ್ತೆ ನಿಮಗೆ? ತೊಗರಿ ಬೇಸಾಯ ಬಹಳ ಸರಳ ಬೇಸಾಯ ಅಂತ ಅನಿಸ್ತದೆ, ಯಾಕೆ ಇತ್ತೀಚೆಗೆ ಬಹಳಷ್ಟು ಬದಲಾವಣೆ ಆಗಿದೆ ಅದರಲ್ಲಿ? ಹೌದು ಸರ್, ಈಗ ಬಹಳ ಬದಲಾವಣೆ ಆಗ್ಯಾವ್ರಿ. ಸರಳ ಅನ್ನೋದಕ್ಕೆ ಇನ್ನೊಂದು ಕಾರಣ ಐತಿ ಸರ್, ನಮ್ದು ರೈತರು ಎಲ್ಲ ಕೂಲಾಗ ಸಿಗೋಲು ಏನಿಲ್ಲ ಇಲ್ಲಿ. ಈಗ ಇದರಿಂದ ಹೆಂಗಾಗೈತ್ರಿ, ಇದು ಒಂದ್ ನಮನಿ ನೀರಾವರಿ ನೆಲ್ಲ ಆದಂಗ ಆಗೈತ್ರಿ ನಮಗ್ ತೊಗರಿ. ಅಂದ್ರೆ ಒಣ ಬೇಸಾಯದ ರೈತರಿಗೆ
ಒಣಬೇಸಾಯ ಸರ್ ರೈತರಿಗೆ ನೆಲ್ಲು ನೆಲ್ಲು ನೀರಾವರಿ ನೆಲ್ ಇದ್ದಂಗಿದು. ನೆಲ್ಲು ಯಾಕಂದ್ರೆ ಸರ್ ಫಸ್ಟ್ ಟ್ರ್ಯಾಕ್ಟರ್ಲೆ ನಾವೆಲ್ಲ ಹೊಲ ತಯಾರು ಮಾಡ್ತೀವ್ರಿ. ಈಗ ಸ್ವಲ್ಪ ಕಸ ಗಸ ಇದ್ರ 2 ಮಡಿಕೆ ಹೊಡ್ಕೊಂತೀವ್ರಿ. ಯಾಕಂದ್ರೆ ಸ್ವಲ್ಪ ಕಸ ಕಮ್ಮಿ ಇದ್ರ ಬಲರಾಮ್ ಅಂತ ಬರ್ತೀರಿ 5ರದ್ದು ಹೊಡೆದು ರೆಡಿ ಮಾಡಿ ಮತ್ತೆ ಅಲ್ಲಿಂದ ಈ ಬೇಸಿಗೆಯಾಗ ಬೋದ್ ಅಂತ ಮಾಡ್ತೀವ್ರಿ ಸರ್, ನೀರಿಗೆ ಅಡ್ಡವಾಗಿ ಏರ್ ಮಡಿಗಳನ್ನ ನೀರಿಗೆ ಅಡ್ಡವಾಗಿ ಮಡಿಗಳನ್ನು ಮಾಡ್ಕೊಂಡು ಮತ್ತೆ ಅದನ್ನ ಗತಿ ಬೋದ್ ಮಾಡ್ಕೊಂಡು ಅದ ಇದ್ರಲ್ರಿ ಬಲರಾಮ್ ಅಂದ್ರೆ ಹೆಂಗ್ರಿ ಬೋದ್ ಮಾಡ್ದಂಗ್ ಮಾಡ್ತಿರೋದು. ಹೌದೌದು. ಅದಕ್ಕೆ ನೀರಿಗೆ ಅಡ್ಡ ಹೊಡಿತೀರಿ. ಮತ್ತೆ ಅದನ್ನ ಒಂದು 3 ಫೀಟ್ಗೆ 4 ಫೀಟ್ಗೆ ಹೊಲ ನೋಡ್ರಿ ಅಡ್ಡ ಹೊಡೆದು ಮಡಿ ಟೈಪ್ ಮಾಡ್ಕೊಂತೀವ್ರಿ ಅದನ್ನ. ಅದು ಏನ್ ಮೇನ್ ರೀ ಅಂತಂದ್ರ ಬೇಸಿಗೆ ಟೈಮ್ನಾಗ ಎಂತ ಮಳಿ ಬಂದ್ರು ನಮ್ಗೆ ನೀರು ಹೊರಟು ಹೋಗ್ಬಾರ್ದು. ಅಂದ್ರೆ ಸಂಪೂರ್ಣ ನೀರು ಭೂಮಿಯಲ್ಲಿ ಹಿಂಗಿ ಬಿಡದತ್ತ. ಅದೇ ನಮ್ದು ಮೇನ್ ಗುರಿ. ಮತ್ತು ಮಣ್ಣನ್ನು ಸವಕಳಿ ಆಗಬಾರ್ದು. ಸವಕಳಿ ಆಗೋದಿಲ್ಲ. ಹೌದೌದು, ಒಳ್ಳೆ ವಿಚಾರ. ಆಮೇಲೆ ಸರ ಎಲ್ಲ ಬಂದಿಂದ ಮತ್ತೊಮ್ಮೆ ಸ್ವಲ್ಪ ಕಸ ನಾಟಿಂದ ಕುಂಟಿ ಹೊಡೆದು ಟ್ರ್ಯಾಕ್ಟರ್ಲೇ ಬಿತ್ತರು ಸರ್. ಸಾಲಿನ ಸಾಲಿಗೆ 4.5 ಫೀಟ್ ಸರ್, ದೊಡ್ಡ ನಮ್ಮ ರೈತರು. ಈಗ 18 ಇಂಚಿನ ಸಾಲು ಇರ್ತವಲ್ಲ ಸರ್, 2 ಸಾಲು ಅದ್ರ ಗ್ಯಾಪ್ ಮಾಡ್ತೀವಿ. 2 ಸಾಲು ಗ್ಯಾಪ್ ಮಾಡಿದಾಗ 3 ಬೀಲಿಗಳು ಗ್ಯಾಪ್ ಆಗೋ ಸರ್. 1.5 ಓಹೋ. ಸಾಲಿಂದ ಸಾಲಿಗೆ 4.5 ಫೀಟ್ ಆಗುತ್ತೆ ಸರ್ ಅದು. ಸಾಲಿಂದ ಸಾಲಿ 4.5 ಫೀಟ್ ಬೀಳತ್ತ. ಆ ರೀತಿ ನಾವು ಈ ಆಟೋಮೆಟಿಕ್ ಕೂರ್ಗಿ ಇರ್ತಲ್ಲ ಸರ್, ಅದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ ನಾವು. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ತೊಗರಿ ಈ ಸದ್ಯ ಮೊದ್ಲು ಏನಾಗೈತ್ರಿ ಗುಳ್ಯಾಳು ಓಡ್ ತಳಿ ಇತ್ತು ಸರ್ ಅದು. ಹೌದು. ಮೊದಲಿಂದ ಮಾಡ್ಕೊಂತ ಬಂದು ಈಗ ಅದ್ ಏನಾಗೈತ್ರಿ ಈ ಸಲ ಮಳೆ ಜಾಸ್ತಿ ಅದಕ್ಕೆ ಭಯಂಕರ ಇದು ಬಂತು ಸರ್, ಸಿಡಿ ರೋಗ. ಪ್ಲಸ್ ಆಮೇಲೆ ಗೊಡ್ಡು ರೋಗ ಅಂದ್ರೆ ಎಲಿ ಭಯಂಕರ ಆಗಿ ಒಂದ್ ನಮೂನಿ ಕಾಯಿಗಳಾರ್ದ ನಿಂತ್ಕೊಂಡ್ಬಿಡೋದು. ಬಂಜೆ ಗಿಡ ಅಂತೀವಿ ನಾವೆಲ್ಲ. ಇದು ಕಳ್ಕೊಂಡ ಸರ್ ಗುಳ್ಯಾಳಿಗೆ. ಆಮೇಲೆ ಈಗ TSR ಅಂತ ಒಂದೈತಿ ಸರ್, 3 ಅಂತ. TS3R ಅಂತೇಳಿ ಬಂದಿದೆ, ಅದು ಹಾಕ್ತಾ ಇದ್ದಾರೆ ರೈತರೆಲ್ಲ ಈಗ. ರೈತರ ಅದಕ್ಕೆ ಪಿಂಕನ್ ಅಂತಾರ ಸರ್. ನಮ್ದೊಂದು ಹೊಸದೊಂದ್ ತಳಿ ದಾನಿ ಸರ್ ಕೊಟ್ಟು ತಂದ್ ಕೊಟ್ರು, GRG 811 ಅಂತ. GRG 811. ಅದು ಏನ್ ಸರ್, ಅದು ಸ್ವಲ್ಪ ಎತ್ತರ ಬೆಳಿತೈತ್ರಿ, ದೊಡ್ಡ ಗಿಡ ನಾಕತ್ತೆ. ಅದಕ್ಕೆ ಮೇನ್ ಅಂದ್ರೆ ಮಳಿ ಬೇಕು ಸರ್. ಅದಕ್ಕೆ ಜಾಸ್ತಿ ನೀರ್ ಬೇಕು, ಸ್ವಲ್ಪ ಬೇಕ್ರಿ. ಅದರಂದಾಗಿ ಅದು ಸ್ವಲ್ಪ ಹಾಕಿದ್ರಿ, TSR ಹಾಕಿದ್ರಿ. TSR ನ ಚಲೋ ಕಾಣ್ತೀರಿ ಸರ್. TS3R ತಮಗ್ ಒಳ್ಳೇದ್ ಅನಿಸ್ತಾ ಇದೆ ತಳಿ. ಅದನ್ನ ನಾವು ಹೇಳಕ್ ಬಯಸ್ತೀವ್ರಿ. GRG ಅದು ಬ್ಯಾಡ್ರಿ, ಯಾಕಂದ್ರೆ ಅದು ಮಳೆ ಆಗಲ್ಲ ಅಂದ್ರೆ ಬಾಳ ಒಟ್ಟ ಒಂದು ಕಾಪನ ಆಗಲ್ರಿ, ಒಳ್ಳೆ ಬಾಳ ಇದಾಗುತ್ತಾ, ಬಾಳ ಲೇಟ್ ಅದು. ಅಂದ್ರೆ ನಿಮ್ಮ ವಿಚಾರದಲ್ಲಿ ರೈತರು TS3R ತಳಿ ತೊಗರಿಯನ್ನ ಹಾಕೋದು ಒಳ್ಳೇದಂತೀರಿ? ನನ್ ಲೆಕ್ಕ ರೀ ಸರ್. ಈಗ ನಿಮ್ಮ ಭಾಗದಲ್ಲಿ ತೊಗರಿ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗತ್ತೇನ್ರಿ, ಹೇಗೆ? ಹೌದೌದು ಸರ್, ಹೌದು. ಹೇಗೆ ನೀವು ಬಿತ್ತನೆ ಮಾಡುವುದಂದ್ರೆ ಯಾವ ಒಂದು ತಿಂಗಳಿನಲ್ಲಿ ಪ್ರಾರಂಭ ಮಾಡ್ತೀರಿ ಬಿತ್ತನೆಯನ್ನ? ನಾವು ಈ ಮಳಿ ಲೆಕ್ಕದಾಗ ಅಂದ್ರ ರೋಹಿಣಿ ಮಳಿ ರೀ ಸರ, ಮೃಗಶಿರ ಮಳಿ. ರೋಹಿಣಿ ಮಿರ್ಗ ಕಲಿಯದ್ರಾಗ ಬಿತ್ತಬೇಕ್ರಿ. ಜೂನ್ 3ನೇ ತಾರೀಕು ಚಲುವಾಗಿ ಇದು ಮೃಗಶಿರ 8ನೇ ತಾರೀಕು ಕಲ್ತಿದ್ರಿ. ರೋಹಿಣಿಯಾಗ ಲಾಸ್ಟ್ ಪಾದದಾಗ ಬಿತ್ತೋದು ಚಲೋ ಅಂತ ನನ್ ಲೆಕ್ಕ. ಜೂನ್ ತಿಂಗಳು ಕೊನೆಯ ಬಾಳ ಅಂದ್ರೆ ಕೊನೆ ವಾರ ಒಳ್ಳೆ ಟೈಮ್ ಸರ್ ಅದು. ಈಗ ತೊಗರಿ ಸುಮಾರು ತಾವು ಎಷ್ಟು ವರ್ಷದ ಅನುಭವ ನಿಮಗೆ ತೊಗರಿ ಬೇಸಾಯದ್ದು? ತೊಗರಿ ವರ್ಷದಿಂದ ಆಗಲಿ 8 ವರ್ಷ ಸರ್. ಈಗ 8 ವರ್ಷ ಆತು. ಈ ತೊಗರಿ ಬೆಳೆಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಏನ್ ಬೆಳೀತಾ ಇದ್ರಿ ತಾವು ಮುಂಗಾರು ಹಂಗಾಮ್ನಲ್ಲಿ? ಮುಂಗಾರು ಹಂಗಾಮ್ದಾಗ ಫಸ್ಟ್ ನಾವು ಸೂರ್ಯಪಾನ ಇವ್ನ ಹಾಕ್ಯಂತಿದ್ರೆ, ಆಮೇಲೆ ಹೆಸರು, ಆಮೇಲೆ ಇದ್ರಿ ಎಳ್ಳು. ಅದ ಇನ್ನೊಂದ್ ಏನಾದ್ರೆ ಅದು ಹೆಸರು ಇಲ್ಲೆಲ್ಲ ಚಿಗುರಿ ಜಾಸ್ತಿ ಆಗ್ಬಿಟ್ಟು ಸರ್. ಇಲ್ಲಿ ಚಿಗುರಿ ಅವಳಿ ಜಾಸ್ತಿ ಆದಾಗ್ಲಿಂದ ಈ ತೊಗರಿ ಬಂದ್ರಿ. ತೊಗರಿ ಏನೈತ್ರಿ, ಸ್ವಲ್ಪ ಚಿಗುರಿ ಕಡದ್ರನು ಆಮೇಲೆ ಅದು ಚಿಗಿತೈತೆ, ಇದನ್ ಮಾಡ್ತೈತೆ. ಒಂದೆದ್ದು ಏರಿಯಾನು ಫಲ್ ಬಾಳ ಆಗತ್ರಿ. ಈಗ ಹಂಗಾಗಿ ಅದು ಚಿಗುರಿ ಕಾಟ ಸ್ವಲ್ಪ ಕಮ್ಮಿ ಆಗ್ತದೆ ನಮ್ಗೆ. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಜೂನ್ ಕೊನೆಯ ವಾರದೊಳಗ ಬಿತ್ತನೆಯನ್ನ ಮಾಡ್ತೀರಿ. ಹೇಗೆ ತಾವು ಹೇಳಿದಾಗೆ TS3R ತಳಿಯನ್ನ ಬಳಸ್ತಾ ಇದ್ದೀರಿ. ಬಿತ್ತುವಾಗ ಏನಾದ್ರು ತಾವು ಗೊಬ್ಬರಗಳ ಉಪಯೋಗ ಮಾಡ್ತೀರ ಹೇಗೆ? ಮೊದಲ ಗೊಬ್ಬರ ಹಾಕಿ ನೋಡಿದ್ರಿ, ಸರ್ಕಾರಿ ಗೊಬ್ಬರ ಅದ್ರಾಗ. ಗೊಬ್ಬರ ಪ್ಲಸ್ ಬೀಜ ಅಂತ ಇರ್ತಲ್ರಿ. ಹೌದು, ಬೀಜ ಮತ್ತು ಗೊಬ್ಬರ ಬಿತ್ತು ಏಕಕಾಲಕ್ಕೆ ಬಿತ್ತಕ್ಕಂತ ಕೂರಿಗೆ ಇರ್ತಲ್ರಿ. ಅದರಿಂದ ನಮ್ಗೆ ಸ್ವಲ್ಪ ಅದು ಇಫೆಕ್ಟಿವ್ ಆತ್ರಿ ಅದು. ಯಾಕಂದ್ರೆ ಅದು ಬೀಜ ಗೊಬ್ಬರ ಏಕಕಾಲಕ್ಕೆ ಬೆಳಕತ್ತಿ ಬಿಡ್ತೀರಿ ಬೀಜದ ಮ್ಯಾಗ. ಅದು ನಾಟಿ ಪ್ರಮಾಣ ಕಡಿಮೆ ಆಗ್ತದ. ಅದರಿಂದ ಏನ್ ಮಾಡಕತ್ತೀವ್ರಿ ನಾವು, ಈಗ ಬರೀ ಬೀಜ ಅಷ್ಟ ಬಿತ್ತಿ 1 ತಿಂಗಳೊಳಗ ಎಡಿ ಅಂತ ಹೊಡಿತೀವಿ ನೋಡ್ರಿ ನಾವು. ಅದ ಎಡೆ ಕೊಡಕತ್ತೀವ್ರಿ ಗೊಬ್ಬರನ, ಸರ್ಕಾರಿ ಗೊಬ್ಬರನ. ಎಡಿ ಹೊಡಿವಾಗ ಸರ್ಕಾರ ಗೊಬ್ಬರ ಕೊಡ್ತೀರಿ 1 ತಿಂಗಳಾದ್ಮೇಲೆ ಅಥವಾ ಹೇಗೆ? 1 ತಿಂಗಳಾದ್ಮೇಲೆ ಸರ್ ಸ್ವಲ್ಪ ಎತ್ತರ ಆಗತ್ರಿ, ಎಡಿ ಹೊಡಕ್ ಬರುತ್ತವಾಗ. ಅದು ಅದ್ರಾಗ ಬೀಜ ಗೊಬ್ಬರ ಕೊಡೋಂತದ್ ಒಂದು ಮಡ್ಕೊಂಡಿವ್ರಿ ಈಗ ನಾವು. ಈಗ ಅದೇ ಮೇನ್ ರೀ ನಮಗೆ. ತೊಗರಿ ಬಿತ್ತದ ಯಾಕಂದ್ರಿ, ಬಿತ್ತದ ಅದ, ಎಡಿ ಹೊಡೆದ ಅದ. ನಾಳೆ ಮುಂದ ಕಟಿಂಗ್ ಮಿಷನ್ ಬರ್ತ್ರಿ, ಕಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೈತೆ. ಈ ಕೂಲಾಳ ಸಮಸ್ಯೆನೇ ಬರಲ್ರಿ ಇದ್ರಾಗ. ಒಟ್ಟು ಏನಿಲ್ಲ, ಬಾಳ ಸಾಲಿನಲ್ಲಿ ಕಸವನ್ನ ಏನೋ ಒಂದ್ 2 ಆಳತಿ ತೆಗಸ್ಬೇಕಷ್ಟೇ. ಅದನ್ನ ಏನ್ ಮಾಡಕ ಹಿಂದ್ 2 ಕುಂಟಿ ಹೊಡಕತ್ತಿರ್ಲಿ ಟ್ರ್ಯಾಕ್ಟರ್ ಇಲ್ಲ ಎಡಿ. ಅದು ಒತ್ತುಗೊಡದಂತ ಮಾಡ್ತಾರ. 4 ಜನ ಹಿಂದ್ ಬರ್ತಾರ. ಅದು ಸಣ್ಣ ಕುಂಟಿ ತಗೊಂಡ್ ಒತ್ತುಗೊಡ್ತಾರ್ರಿ. ಒತ್ತುಗೊಡೋದಂದ್ರ ಗೊತ್ತಲ್ಲ ನಿಮ್ಗ?
ಕಸ ಹಿಡ್ಕಂತ ಹೋಗ್ತಾರ ಸೈಡ್ಗೆ ಇದ್ರೊಳಗ ಸಾಲಿನೊಂದಿಗೆ. ಅದ್ರಲ್ಲಿಂದ ಬಹಳ ಕಸ ಮುಚ್ಚಿನ ಹೋಗತ್ರಿ. ಆಮೇಲೆ ಅದು ಬಹಳ ಕಂಟ್ರೋಲ್ ಆಗಿಬಿಡುತ್ತೆ. ಕಂಟ್ರೋಲ್ ಆಗತ್ತೆ, ಏನು ಸಮಸ್ಯೆ ಇಲ್ಲ ತಮಗೆ ಈಗ? ಸಮಸ್ಯೆ ಇಲ್ರಿ. ನಾವ್ ಏನು ಇದಕ್ಕೆ ಇವನು ಹೊಡೆಯೋದ್ ಬೇಕಾಗಿಲ್ರಿ. ನಾವು ಕಳೆನಾಶಕನೂ ಬೇಕಾಗಿಲ್ಲ. ಇಲ್ಲ. ಹೇಗೆ ತೊಗರಿ ತಾವು ಬಹಳಷ್ಟು ಜನ ಮದಕಿಲ್ ಗುಲ್ಬರ್ಗ ಎಲ್ಲ ನೋಡ್ತಾ ಇದ್ದೀವಿ, ಇಲ್ಲ ಅದಕ್ಕೆ ಹಸಿರು ಹುಳ ಬಿತ್ತಂದ್ರೆ ಬಹಳ ಕಷ್ಟ ಆಗ್ಬಿಡತ್ತ, ಕಂಟ್ರೋಲ್ ಆಗೋದಿಲ್ಲ ಅಂತ ನಿಂತಿರ್ತಾರೆ. ಸರ್ ಎಣ್ಣೆ ಸಿಂಪರಣೆ ಮಾಡೋದು ಹೇಗ್ ಮಾಡ್ತಿರ್ತಾವ? ನಾವು ಎಣ್ಣೆ ಸಿಂಪಡಣೆ ಮಾಡೋದಂದ್ರೆ ಸರ್, ನಾವು ಸಣ್ಣಗೆ ಮೊದಲ ಸ್ವಲ್ಪ ಎತ್ತರಗತನ ಯಾವ ಎಣ್ಣೆನ ಹೊಡೆಯಕ್ ಹೋಗಲ್ಲ. ಸ್ವಲ್ಪ ಜಿಡಿ ಬಂತಂದ್ರೆ ಪ್ರೊಫ್ನಾಫಾಸ್ ಅಂತ ಹೊಡಿತೀವ್ರಿ. ಫಸ್ಟ್ 2 ml ಇದಕ್ಕೆ 1 ಲೀಟರ್ ನೀರಿಗೆ 2 ml ಹಾಕ್ತಿವ್ರಿ ಅದನ್ನ. ಪ್ರೊಫೆನಫಾಸ್. ಹೌದು ಸರ್, ಪ್ರೊಫೆನಫಾಸ್ ಹೊಡೆದು ಆಮೇಲೆ ಏನ್ ಮಾಡ್ತೀವ್ರಿ, 40 ರಿಂದ 50 ದಿವಸ ಒಳಗ ಅವಕ್ ಕಟಿಂಗ್ ಮಾಡ್ತೀವ್ರಿ ಗಿಡನ. ಅಂದ್ರೆ ಏನು ಕುಡಿ ಚೂಟೋದು? ನೆತ್ತಿ ಚೂಟದ್ ಅಂತ ನೋಡ್ರಿ. ನೆತ್ತಿ ಚೂಟದು, ಕುಡಿ ಚೂಟೋದು, ನೆತ್ತಿ ಚೂಟೋದು ಅಂತ ಹೇಳ್ತಾರ. ನೆತ್ತಿ ಚೂಟದು ಅದು ಒಂದು ಮಿಷನ್ ಬಂದೈತ್ರಿ, ಒಂದು ಸಣ್ಣದು. ಅದನ್ನ ಹಿಡ್ಕಂತ ಹೋಗ್ಬಿಟ್ರೆ ರಾತ್ರಿ ಬಹಳ ಈಸಿ ಆಗುತ್ತದ. ಹೇಗೆ ಅದರಿಂದ ನಿಮ್ಗೆ ಏನ್ ಅನ್ಸ್ತದೆ ಕುಡಿ ಚೂಟೋದ್ರಿಂದ? ಕುಡಿ ಚೂಟದಿಂದ ಗಿಡಗಳು ಇವು ಸಾಲು 4 ಫೀಟ್ ಇರ್ತಾವಲ್ಲ ರಗಲ, ಅವೆಲ್ಲ ಗಿಡ ಅಡ್ಡಾಳಕವ, ಹೂವ ಜಾಸ್ತಿ ಹಿಡಿತಾವ, ಕಾಪು ಜಾಸ್ತಿ ಬರ್ತೈತೆ. ಇದು ದ್ವಿದಳ ಧಾನ್ಯದಾಗ ಕುಡಿ ಚೂಟದ ಬಹಳ ಇಂಪಾರ್ಟೆಂಟ್ ಸರ್. ತೊಗರಿಯಲ್ಲಿ ನಿಮ್ಮಲ್ಲಿ ಎಲ್ಲಾ ರೈತರು ನಿಮ್ಮ ಕಡೆ ಎಲ್ಲಾರು ಕುಡಿ ಚೂಟ್ತಾರೆ? ಅದಂದ್ರೆ ನಮ್ಮನ್ನ ನೋಡಿ ಈಗ ಮಾಡಕತ್ತಾರಿ. ನಾವು ಮೊನ್ನೆ ಮಿಷನ್ ತರಿಸಿದ್ವಿ 2. ನಮ್ದು ಸ್ವಲ್ಪ ನೋಡಮ್ ತಡ್ರಿ ಗೌಡ್ರ ಅಂತಂದು ಮಾಡ್ಯಾರ್ರಿ. ಅನುಕೂಲ ಬಾಳ ಚಲೋ ಆಗೈತೆ. ಈ ಸಲ ಹಂಗ ಮಾಡ್ಬೇಕ್ರಿ ಅಂತ ಅನ್ನಕತ್ತಾರ. ಈಗ ಸಾಲಿನಿಂದ ಸಾಲಿಗೆ 4 ಫೂಟ್ ಇರುತ್ತಲ್ಲ, ನಡು ಏನಾದ್ರು ಬೆಳೆಗಳನ್ನ ಮತ್ ಬೇರೆ ಅಂತರ್ ಬೆಳೆ ಏನಾದ್ರು ಹಾಕೋತೀರಾ ಹೇಗೆ? ನಾವ್ ಹಾಕಂಗಿಲ್ರಿ. ಈ ಸಣ್ಣ ರೈತರು ಇರ್ತಾರ ನೋಡ್ರಿ, ಸ್ವಲ್ಪ ಭೂಮಿ ಇದ್ದಾರ, ಅವ್ರು ಎಳ್ಳು, ತಿಂಗಳೆಸರು ಇಂಥವ್ ಹಾಕ್ಯಂತಾರ್ರಿ. ನಮ್ದು ಏನಾಗತ್ರಿ, ಈಗೆಲ್ಲ ಅವ್ನ ಹಾಕ್ಯಂತ ಕುಂತ್ರ ಮತ್ತೆ ಕಸ ಜಾಸ್ತಿ ಆಗಿ ಬಹಳ ಇದಾಗುತ್ತೆ ಅಂತ ನಾವ್ ಮಾಡಂಗಿಲ್ಲ. ಮಾಡೋದಲ್ಲ. ಸಾಮಾನ್ಯವಾಗಿ TS3R ಮತ್ತು ಇದು JRG ಅಂತ ತಳಿ ಹೇಳಿದ್ರಲ್ಲ ತಾವು, ಇದರಲ್ಲಿ ಏನಾದ್ರು ಅವಧಿ ಜಾಸ್ತಿ ಇದೆಯಾ ಹೇಗೆ? TS3R ಬೇಗ ಬರತ್ತಂತೀರೋ, JRG ಅದು ಬೇಗ ಬರತ್ತಂತೀರ? ಇದು TSR3 ದೊಡ್ಡ ಬರ್ತೀರಿ. ಇದು ಬೇಗ ಬರ್ತದ? ಬೇಗ ಬರುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಒಂದ್ 20 ದಿವಸ ಲೇಟ್ ಆಗತ್ತೆ, ಬಹಳ ಲೇಟ್ ಆಗುತ್ತೆ. ಈ 2 ತಳಿ ಹಾಕಿದ್ರಲ್ಲ, ಇಳುವರಿ ಏನ್ ಅನ್ಸ್ ನಿಮ್ಗೆ? ಯಾವ್ದು ಎಟ್ಟೆಟ್ ಬಂತು ಇಳುವರಿ? TSR ಚಲೋ ಬಂತ ಸರ್. ಅದು ಒಂದು 5-6 ಬಂತ್ರೆ ಎಕರೆಗೆ. ಇದು 4-5 ಬಂತ್ರಿ. 4-5. ಹೇಗೆ ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದಿಲ್ಲ ತಾವು? ಮತ್ತು ಕೀಟನಾಶಕ ಏನಾದ್ರು ಹಸಿರು ಹುಳಿನ ಕಾಟ ಜಾಸ್ತಿ ಬಂತ ಈ ಸಲ ಹೇಗೆ? ಸ್ವಲ್ಪ ಜಾಸ್ತಿ ಬಂತ್ರಿ, ಮಳಿನೇ ಜಾಸ್ತಿ ಆಯ್ತಲ್ಲ ಸರ್. ಬಂತ್ರಿ. ಅವಾಗ ನಾವ್ ಏನ್ ಮಾಡಿದ್ರಿ, ಎಂಪ್ಲಿಗೋ ಅಂತ 100 ಲೀಟರ್ ನೀರಿಗೆ 40 ml ಹಾಕಿದ್ರಿ. ಇದು ಏನ್ ಮಾಡ್ತೈತ್ರಿ, ಈ ಕಿಡಿನೇ ತಿಂತ ನಾಶಕತೆ. ಆಮೇಲೆ ಜಿಗಿ ಅಂತ ಬರ್ತ್ರಿ ಇದಕ್ಕೆ, ತೊಗರಿಗೆ ಜಿಗಿನೂ ನಾಶ ಆಗುತ್ತ ಇದಕ್ಕ. ಅದ್ರ ಎಣ್ಣೆ ಸ್ಪ್ರೇ ತಗೊಂಡ್ರಿ ಎಂಪ್ಲಿಗೋ. ಅಂದ್ರೆ ಟೋಟಲ್ ಆಗಿ ತೊಗರಿ ಬರೋದ್ರಾಗ ಎಷ್ಟು ಸಿಂಪರಣೆ ಆತ ನಿಮ್ದು? ನಮ್ದು 3 ತಗೊಂಡ್ಬಿಟ್ಟಿವ್ರಿ ನಾವು. ಫಸ್ಟ್ ಪ್ರೊಫೆನಫಾಸ್, ಆಮೇಲೆ ಎಂಪ್ಲಿಗೋ, ಆಮೇಲೆ ಲಾಸ್ಟ್ ಕೊಕೊರಜನ್ ಹೊಡೆದ್ಬಿಟ್ಟಿವ್ರಿ. ಹೇಗೆ ಸಿಂಪರಣೆ? ಈಗ ನೋಡ್ರಿ 20 ಎಕರೆ 30 ಎಕರೆ ತೊಗರಿದ್ದಾಗ ಹೇಗ್ ಮಾಡ್ತೀರಿ ಸಿಂಪರಣೆ? ಎಲ್ಲ ನಾವು ಟ್ರ್ಯಾಕ್ಟರ್ಲೇ ಮಾಡಿವ್ರಿ. ಈಗ ಅದೊಂದು ಮಿಷನ್ ತಂದಿವ್ರಿ, ಟ್ರ್ಯಾಕ್ಟರ್ಲೇ ಸ್ಪ್ರೇ ಮಾಡೋದು. ಈಗ ಬಹಳ ಅನುಕೂಲ ಆಗೈತ್ರಿ. ಬಹಳ ಎಷ್ಟು ಎಕರೆ ಕವರ್ ಆಗತ್ತ ಒಂದ್ ದಿವಸದಲ್ಲಿ? ಅಷ್ಟು 40 ಎಕರೆ ಹೊಡಿತೀವಿ ಒಂದಿನದಾಗ. 40 ಎಕರೆ ಆರಾಮ್ ಹೊಡಿಬಹುದು. ಅಂದ್ರೆ ಬಹಳ ಈಸಿ ಮಾಡ್ಕೊಂಡ್ಬಿಟ್ರಿ ಎಲ್ಲ ನೀವು. ಸಾಕ್ರಿ, ಡ್ರೈವರ್ ಒಬ್ಬನ ಹೋದ್ರ ಸಾಕು. ಅದು ತಾನ ನೀರ್ ಜಕ್ಕಂತತೆ. ಅಲ್ಲಿ ಮಗ್ಗಲ ಕೃಷಿ ಹೊಂಡ ಅಂತ ಮಾಡಿವಿ. ಅದ್ರ ಪೈಪ್ ಹಾಕ್ಯಂಬಿಟ್ರೆ ಅದ ನೀರ್ ಜಕ್ಕಂಬಿಡ್ತೈತೆ. ಆಮೇಲೆ ಅದು 500 ಲೀಟರ್ ಕ್ಯಾನ್ ಇರ್ತೈತೆ. ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಯಂಬಿಡ್ತಾನ. ಅದು ತಾನ ಹೊಡ್ಕೊಂಡ್ ಬಂದ್ಬಿಡ್ತಾನ್ರಿ. ಒಬ್ಬನ ಹೊಡಿಬಹುದು ಅದನ್ನ. ಒಬ್ಬನೇ ಹೊಡಿಬೋ ಮಂದಿ ಬೇಕಾಗಿಲ್ಲ, ಈಗ ಅಷ್ಟು ಈಸಿ ಆಗ್ಬಿಟ್ಟಿದೆ. ಬಹಳ ಈಸಿ ಆಗೈತ್ರಿ. ಒಟ್ಟ ಅದಕ್ಕೆ ಇದು ನೀರಾವರಿ ನೆಲ್ ಅಂತ ನಮ್ಗ ತೊಗರಿ ನಿಮಗೆ ಒಂಥರ ನೀರಾವರಿ ನೆಲ್ ಇದ್ದಂಗೆ ಅದು ಈಗ. ಅದೇ ಟೈಪ್ ನೋಡ್ರಿ ಸರ್. ಎಷ್ಟು ಈಗ 1 ಎಕರೆ ತೊಗರಿ ಬೇಸಾಯಕ್ಕೆ ಅಂದಾಜು ಬೀಜ, ಗೊಬ್ಬರ ಮತ್ತು ಎಣ್ಣೆ ಎಲ್ಲಾ ಸೇರಿದ್ರೆ ಎಷ್ಟು ಖರ್ಚು ಬರುತ್ತೆ ನಿಮ್ದು? ಎಷ್ಟು ಬಂತಂತೀರಿ ನೀವು? ಅದು ನೋಡ್ರಿ, ಒಂದು ಬೀಜಕ್ಕ ಒಂದ್ ಮಲ್ಲಾಗ ಅವ್ರು 100 ರೂಪಾಯಿ 1 ಕೆಜಿ ಕೊಟ್ರೆ 4 ರಿಂದ 5 ಕೆಜಿ. ಆಮೇಲೆ ಎಣ್ಣೆ ಒಂದು 10-15 ಸಾವಿರ ಬಂತು ಬಿಡ್ರಿ. ಅದು 10-15 ಸಾವಿರ. ಹೇಗೆ ತೊಗರಿ ರಾಶಿ ಮಾಡೋದು ಹೇಗ್ ಮಾಡ್ತೀರಿ ಮತ್ತೆ? ಅದಾದ್ರೆ ಅದು ಒಂದು ಎಕರೆಕ 1100 ರೂಪಾಯಿ ತಗಂತೇನ್ರಿ ಕಟಿಂಗ್ ಮಾಡಕ. ಅಂದ್ರೆ ಏನು ಕಟಿಂಗ್ ಅಂದ್ರೆ ಹಾರ್ವೆಸ್ಟರ್ ಬಂದ್ಬಿಟ್ಟಾವ ಈಗ? ಬಂದ್ಬಿಟ್ಟವ್ರಿ. ಅದ ಕಟಿಂಗ್ ಮಾಡ್ತೈತೆ, ಟ್ರ್ಯಾಕ್ಟರ್ ಹಾಕ್ಬಿಡ್ತೈತೆ. ನಾವು ಹೋಗಿ ಅಲ್ಲಿ ಎಲ್ಲಾರು ಹಾಕ್ತಿವಿ. ಹಿಂದಗಡೆ 2-3 ದಿನ ಒಣಗಿಸ್ಕೊಂಡು ತೂರ್ಕೊಂಡು ಸ್ಟಾಕ್ ಮಾಡಿಬಿಡ್ತೀವಿ. ರೇಟ್ ಬಂದಾಗ ಕೊಡೋದು. ಮತ್ತೆ ತೊಗರಿ ಕಟ್ಟಿಗೆ ಅದು ಎಲ್ಲ ಹೇಗೆ ಭೂಮಿಯಲ್ಲಿ ಅದನ್ನ ಏನ್ ಮಾಡ್ತೀರಿ? ಉಳಿತದಲ್ಲ ಎಲ್ಲ ಕಟಿಂಗ್ ಆದ್ಮೇಲೆ ಏನ್ ಮಾಡ್ತೀರಿ, ರೂಟಾವೇಟರ್ ಹೊಡ್ಯಾಕ್ ಹಚ್ಚಿಬಿಟ್ಟಿವಿ ಈಗ. ಅದು ಬಹಳ ಅನುಕೂಲ ಇದೆ. 2 ಸಲ ರೂಟಾವೇಟರ್ ಹೊಡಿದ್ವಿ. ಅದು ಒಳಗ ಹೋಗ್ಬಿಡ್ತೀರಿ. ಈಗ ಮೊದ್ಲ ಬೆಂಕಿ ಹಚ್ಚೋದನ್ನ ಮಾಡ್ತಿದ್ವಿ. ಈಗ ಅದು ಭಾರಿ ಅನುಕೂಲ ಆಗೈತ್ರಿ. ಆಮೇಲೆ ಇದು ಎಲ್ಲಿ ಇದು ಬಂದ್ರೆ ಅದೊಂದ್ ನಮನಿ ಗೊಬ್ಬರನ ಅದಂಗ ಆಗೈತಿ. ಈಗ ರೋಟೋವೇಟರ್ ಹೊಡೆದ್ಬಿಟ್ರೆ ಪುಡಿ ಅಲ್ಲಿ ಮಣ್ಣಲ್ಲಿ ಮಿಕ್ಸ್ ಆಗ್ಬಿಡ್ತದೆ. ಮಣ್ಣಲ್ಲಿ ಮಿಕ್ಸ್ ಆಗ್ಬಿಡ್ತೈತ್ರಿ. ಸ್ವಲ್ಪ ಅಡ್ತಾರ ಮಾಡ್ತಿರ್ತೈತೆ. ಆದ್ರೆ ಏನ್ ಮಾಡಕ್ ಆಗಿಲ್ಲ. ಮುಂದನ ಒಂದ್ ಸ್ವಲ್ಪ ದಿನ ಕೊಳತ್ ಹೋಗ್ಬಿಡ್ತು. ಕೊಳತ್ ಬಿಡ್ತದ.
ಅಂದ್ರೆ ನಿಮಗೆ ತೊಗರಿ ಬೇಸಾಯ ಬಹಳ ಸರಳವಾದಂತ ಬೇಸಾಯ ಬಿಟ್ಟಿದೆ ಈಗ, ಕೂಲಿ ಆಳಿನ ಸಮಸ್ಯೆ ಏನಿಲ್ಲ. ಆಮೇಲೆ ಈ ಸಲ ಏನ್ ಮಾಡಿವ್ರಿ, ಹೋದ್ ಸಲ ಎಲ್ಲ ತೊಗರಿ ಹಾಕಿದ್ವಲ್ರಿ, ಫಸ್ಟ್ ಬೆಳೆ ಸೂರ್ಯಪಾನ ಹಾಕ್ಬೇಕಂತ ಮಾಡಿವಿ ಈ ಸಲ. ಬೆಳೆ ಬದಲಾವಣೆ ಮಾಡ್ಬೇಕು ಸ್ವಲ್ಪ, ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅದು. ಅನುಕೂಲ ಆಗತ್ತೆ. ಯಾಕಂದ್ರೆ ಪ್ರತಿ ವರ್ಷ ತೊಗರಿ ಅನುಕೂಲ ಮತ್ತೆ ರೋಗಗಳು ಜಾಸ್ತಿ ಆಗ್ಬಿಡ್ತವೆ. ಹಂಗಾಗೈತ್ರಿ ಈ ಸಲ, ಹಂಗಾಗಿ ಎಲ್ಲರೂ ಸ್ವಲ್ಪ ಚೇಂಜ್ ಮಾಡಕತ್ತಾರ. ಹೇಗೆ ಗೌಡ್ರ ತೊಗರಿ ಅದು ಹೇಗೆ ಮಾರಾಟದು ಈ ಸಲ ಚೆನ್ನಾಗಿ ಧಾರಣೆ ಸಿಗ್ತದೆ ನಿಮ್ಗೆ ಹೇಗೆ? ನಾವ್ 6,300 ರೂಪಾಯಿ ಕೊಟ್ಟಿವ್ರಿ ನಾವು. ಮೊದಲ ಬರ್ಲ್ರಿ, ಈಗ ಬಂದಿಂದ ಕೊಟ್ಟಿವ್ರಿ. ರೇಟ್ ಏನ್ ಸಿಕ್ತ್ರಿ ಈ ಸಲ. ಹೋದ ವರ್ಷ ಜಾಸ್ತಿ ಸಿಕ್ತ್ರಿ, ಹೋದ ವರ್ಷನೇ ಸಿಕ್ತಿ. ಇಲ್ಲ ರೈಸ್ ಪೇಪರ್ ಕೇಂದ್ರದಾಗ ಇದ್ರು ಅಲ್ಲಿನೂ ಒಂದ್ 6,300 ರೂಪಾಯಿ ಕೊಟ್ರು. ನಿಮಗೆ ಎಕರೆಗೆ 6 ಕ್ವಿಂಟಲ್ ಅಂದ್ರೆ ಒಂದ್ 40,000 ರೂಪಾಯಿ ಇನ್ಕಮ್ ಒಂದ್ ಎಕರೆಗೆ. ಆಗುತ್ತೆ ಸರ್. ಅದ್ರಲ್ಲಿ ಖರ್ಚು ಒಂದು 15,000 ಹೋಗತ್ತಾ? 15 ನಮ್ ದೊಡ್ಡ ರೈತರಿಗೆ 15ರಿಂದ 18 ಹಿಂಗ್ ಹೋಗತ್ರಿ. ಎರಡನೇ ಬೆಳೆ ಏನು ತಕೊಳಕ್ ಆಗದಲ್ಲ ತೊಗರಿಯಲ್ಲಿ? ಇಲ್ಲ ಅದು ಒಂದು ವರ್ಷದ ಬೆಳೆ ಇರೋದು. ವರ್ಷದ ಬೆಳೆ, ಯಾಕಂದ್ರೆ 180 ದಿವಸ ಹೋಗ್ಬಿಡತ್ತಲ್ಲ, 6 ತಿಂಗಳ ಬೆಳೆ. ಹಿಂಗಾಗಿ ಏನು ತಕೊಳಿಕ್ ಆಗೋದಿಲ್ಲ. ಆಗಲ್ಲ, ಆದ್ರೆ ಗೊಬ್ಬರ ಹಾಕಿದಂಗ ಆಗತ್ತೆ ನೋಡ್ರಿ, ಅದು ಇಂಪಾರ್ಟೆಂಟ್. ಭೂಮಿ ಫಲವತ್ತಾಗತ್ ಮತ್ತೆ ಅದು. ಫಲವತ್ತ ಪೂರ ನಾವು ಎಲ್ಲ ಬಲರಾಮ ಮಾಡೋದನ್ನ ಈಗ ಇಟ್ಟು ಬಿಟ್ಟಿವಿ, ಈಗ ಭಾರಿ ಐತ್ರಿ. ತೊಗರಿ ಬೀಜ ನಿಮ್ ಭಾಗದಲ್ಲಿ ರೈತರು ಪ್ರತಿ ವರ್ಷನೂ ಖರೀದಿ ಮಾಡ್ಕೊಂಡ್ ಬರ್ತಾರ ಮಾರ್ಕೆಟ್ ಇಂದ? ಕೆಲವೊಂದು ತರ್ತಾರ್ರಿ, ಕೆಲವೊಂದ್ರು ಚಲೋ ತೆಗೆದಿಟ್ಟು ಮಾರ್ತಾರೆ, ತಮ್ಮ ಬೀಜ ತಾವನ್ನ ಬಿತ್ತಾರ. ಈಗ ನೀವು ಸಹ ತೊಗರಿಯನ್ನ ತಳಿ ಇರೋದ್ರಿಂದ ಒಳ್ಳೆ ಬೀಜಗಳನ್ನ ಹಿಡ್ಕೊಂಡು ಅದನ್ನ ಮಾರಾಟನ ಮಾಡಬಹುದು, ಬೀಜಕ್ಕಾಗಿ ನೀವು ಇಟ್ಕೋಬಹುದು. ಆತರ ಮಾಡ್ತೀರಾ? ಆತರ ಮಾಡ್ತೀರಿ. ಇಲ್ಲೆಲ್ಲ ನಮ್ಗೆಲ್ಲ ಚಲೋ ಇರ್ತಾರಲ್ರಿ, ನಮ್ ತಕ್ಕ ತಗೊಂಡ್ ಹೋಗ್ತಾರೆ ರೈತರು, ತಗೊಂಡ್ ಹೋಗ್ತಾರೆ. ಓಕೆ. ತಾವು ಹಿಂಗಾರಿಯಲ್ಲಿ ಬೀಜೋತ್ಪಾದನೆ ಮಾಡ್ತೀರಿ, ಜೋಳ ಕಡ್ಲೆ ಎಲ್ಲ? ಹೌದು ಸರ್. ಹೇಗ್ ಅನಿಸ್ತದ ನಿಮ್ಗೆ ಬೀಜೋತ್ಪಾದನೆ? ಬೀಜೋತ್ಪಾದನೆ ಮಾಡೋದ್ರಿ ಏನ್ರಿ, ಒಂದು ಕರೆಕ್ಟ್ ಆಗಿ ರೇಟ್ ಸಿಗ್ತದ್ರಿ. ರೇಟ್ ಅಂದ್ರೆ ಅಶ್ಯೂರ್ಡ್ ರೇಟ್ ನಿಮ್ಗೆ? ಅದು ಅಶ್ಯೂರ್ಡ್ ರೇಟ್. ಆಮೇಲೆ ಅವರು ಇವ್ರು ಏನ್ KCC ಇರೋದ್ರಲ್ರಿ, ಒಂದ್ ರೇಟ್ ಫಿಕ್ಸ್ ಮಾಡ್ತಾರ ಅವರು, ಕರ್ನಾಟಕ ರಾಜ್ಯ ಬೀಜ ನಿಗಮ. ಅವ್ರ ತಾಕ ಸೀಡ್ ಕೊಡ್ತಾರ್ರಿ, ಮತ್ತೆ ಹೋಗಿ ಚೀಲ ಕೊಡ್ತಾರ, ಅವ್ರಿಗೆ ಹೋಗಿ ವಾಪಸ್ ಕೊಡ್ತೀವಿ ನಾವು. ಆಮೇಲೆ ಒಂದು 40 to 60% ರೊಕ್ಕ ಕೊಡ್ತಾರ ಫಸ್ಟ್ ಹೋಗಿ ಹಚ್ಚಿದ ಗಣಿ. ಪ್ರೊಸೆಸಿಂಗ್ ಆಗಿಂದ ಮತ್ತೆ ಉಳಿದ ಅಮೌಂಟ್ ಕೊಡ್ತಾರ. ಹಿಂಗಾಗಿ ಒಂದ್ ರೀತಿ ಅದೊಂದು ಫಿಕ್ಸ್ಡ್ ರೇಟ್ ಬೆಳೆ ಇದ್ದಂಗ ಆಗುತ್ತೆ ನಮ್ಗೆ ಅವ್ರು ಕೊಟ್ರ. ಹೇಗೆ ಇತ್ತೀಚೆಗೆ ಬಹಳಷ್ಟು ರೈತರು ನಿಮ್ಮ ಭಾಗದಲ್ಲಿ, ವಿಶೇಷವಾಗಿ ಲಿಂಗಸೂರು ಭಾಗದಲ್ಲಿ ಗಣಿಗಾರಿಕೆ ಜಾಸ್ತಿ ಆಗ್ಬಿಡ್ತು. ಬಹಳಷ್ಟು ಮಂದಿ ಗಣಿ ಅಂದ್ರೆ ಈ ಕೊಯ್ರಿ ಆಸೆಗಾಗಿ ಭೂಮಿಯನ್ನ ಕೊಟ್ಟು ಎಲ್ಲ ಬಹಳಷ್ಟು ಒಕ್ಕಲ್ತನದ ಕಡೆ ಕಡಿಮೆ ಆಸಕ್ತಿ ತೋರಿಸಿದಾರೆ ಅಂತ ಅನ್ಸುತ್ತೆ. ಆದ್ರೆ ನಮ್ಮೂರ್ ಹಂಗಿಲ್ರಿ ಸರ್, ಒಳ್ಳೆ ಇದೈತ್ರಿ, ಎತ್ತು ಜಾಸ್ತಿ ಅದಾವ ಇಲ್ಲೇ. ಅದು ಗಣಿಗಾರಿಕೆ ಒಂದ್ 4-5 ಜನ ಅದರಿ. ಈಗ ಇವು ಇದ್ರ ಅಷ್ಟ ನಡೀತಾವಲ್ರಿ, ಆ ಟೀಮೇ ಬೇರೆ ಈ ಟೀಮೇ ಬೇರೆ. ಈಗೇನು ಇಲ್ಲಿ ಇದು ಎಸ್ಪೆಷಲಿ ಮಕಾಪುರ್ ಮಾತ್ರ ಈ ಎತ್ತು ಗಿತ್ತು ಇದ್ದು ಚಲೋ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾರಲ್ಲ, 2 ಬೆಳೆ ತೆಗಿತಾರೆ ಊರಾಗ. ಹೇಗೆ ಆ ಭಾಗದಲ್ಲಿ ನೀರಾವರಿ ಏನಾದ್ರು ಕೆನಾಲ್ ಅನುಕೂಲತೆಗಳು ಬರುವ ಸಾಧ್ಯತೆಗಳದಾವ ಮುಂದಿನ ದಿನಗಳಲ್ಲಿ? ಏನಾರ ಸಾಧ್ಯತೆ ರೈತರಿಗೆ? ಅಂದವಡಿಗೆ ಏನೋ ಬರ್ತಂತಾರ್ರಿ, ಅದು ಯಾಕಡೆ ಮಟ್ಟೂರ್ ಕಡೆ ಊಟದ ಅದು ಡ್ರಿಪ್ ಸಿಸ್ಟಮ್ ಅಂತ, ಅದು ಇದ್ರ ಮುನ್ಗುಂದ್ ಸೈಡ್ ಮಾಡ್ರಿ. ಅದು ಮುನ್ಗುಂದ್ ಭಾಗದಲ್ಲಿ ಮಾಡಿದಾರೆ, ರೈತರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಷ್ಟು. ಅಲ್ಲ, ಆಸಕ್ತಿ ರೈತರಿಗೆ ತೋರ್ಸೋದಲ್ರಿ, ಅದು ಮಾಡೋದ ಸರಿ ಮಾಡಿಲ್ರಿ ಅವ್ರು ಕಾಂಟ್ರಾಕ್ಟರ್. ಪ್ಲಾನಿಂಗ್ ಸರಿಯಾಗಿಲ್ಲ ಅದ್ರದ್ದು, ಸರಿಯಾಗಿಲ್ಲ. ಅದು ಎಲ್ಲಾ ಪೈಪ್ ಗಿತ್ತು ಒಕ್ಕಟ್ಟು ಈಗ ಏನು ಅದು ಲಾಭ ಇಲ್ರಿ ಸರ್. ಅದ್ರಾಗೈತೇನೆ ಇಲ್ಲಿನ ಮಾಡಕತ್ತಾರ. ಹೆಂಗ್ ಮಾಡಿದ್ರ ಉಪಯೋಗ ಇಲ್ಲ ಅಂತಂದ್ರೆ ಇವ್ರಿಗೆ ಕೇಳವಲ್ರು, ನಡೆಯ ಹೊಂಟೈತ್ರಿ. ಹಂಗ ಅದು ಕಾಂಟ್ರಾಕ್ಟರ್ದವರಿಗೆ ಲಾಭ ಅದು. ಈಗ ನೋಡ್ರಿ, ತಾವು ಕರ್ನಾಟಕ ರಾಜ್ಯ ಒಂದು ಹಾಲು ಒಕ್ಕೂಟ ಏನಿದೆ, ನಮ್ಮ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಒಂದು ಒಕ್ಕೂಟದ ನಿರ್ದೇಶಕರು ಸಹ ಇರ್ತಾವ, ಸಹಕಾರಿ ಹಾಲು ಉತ್ಪಾದನಾ ಸಂಘ ಒಕ್ಕೂಟದ. ಏನ್ ಹೇಳ್ತೀರಿ ರೈತರಿಗೆ? ಹೈನುಗಾರಿಕೆ ಇತ್ತೀಚೆಗೆ ಬಹಳಷ್ಟು ಲಾಭದಾಯಕ ಅಂತ ಹೇಳ್ತಾರೆ ರೈತರು. ಎಮ್ಮೆ, ಆಕಳು ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಮಾಡ್ತಾರ್ರಿ. ಅದರಿಂದ ಏನೈತ್ರಿ, ಒಂದ್ ಮೇನ್ ಅಂದ್ರೆ ಅದು 1-2 ಮಾಡ್ಕೊಂಡ್ರೆ ಚಂದ್ರಿ. ಅದು ಇವು ಜರ್ಸಿ ಇವನ್ನ ಮಾಡ್ಕೊಂಡ್ರಿ, ಒಬ್ಬ ರೈತ 2 ಮಾಡ್ಕೊಂಡ ಬಹಳ ಬೆಸ್ಟ್. ಅದು 2-3 ಮಾಡ್ಕೊಂಡ್ ಕಿಲೋ ಮಾಡ್ಕೊಂಡಿರ್ಬೇಕಷ್ಟೇ. ಅವ್ರು ಎಲ್ಲರೂ ಕೆಲಸ ಮಾಡ್ತಿರ್ಬೇಕು. ಹೌದೌದೌದು. ಈಗ ಮೊದ್ಲ ಟೈಪ್ ಡೈರಿ 12 ಮಾಡಿದೆ, ಹಂಗಾದ್ರೆ ಕೆಲಸ ಆಗಿದ್ರೆ, ಯಾಕಂದ್ರೆ 360 ದಿವಸನು ಕೆಲಸ ಮಾಡ್ಬೇಕು. ಮತ್ತೊಂದಿಬ್ರು ನಿಂದಿರ್ಬೇಕು ಸತತವಾಗಿ, ಅದಕ್ಕೆ ಸತತವಾಗಿ ನಿಂದಿರ್ಬೇಕು. ಇಲ್ಲಿ ಅಂದ್ರೆ ಏನಾಗತ್ರಿ, ಅವ್ರಿಬ್ರು ಗಂಡ ಹೆಂಡತಿ ಇರ್ತಾರ, ಮೇವ್ ತರ್ತಾರ, ಎಲ್ಲಾ ಮಾಡ್ತಾರ. ಆಮೇಲೆ ಒಂದಿಷ್ಟು ಹಾಲ ಮಕ್ಕಳಿಗೆ. ಹೌದು. ಆಮೇಲೆ ತಿಂಗಳ ರೊಕ್ಕ ಸಿಗ್ತೈತೆ. ಅದೇ ಹೊಲಕ್ಕೆ ಹೋಗಾಗ ಹೊಲದಿಂದ ಬರುವಾಗ ಮೇವು ತಗೊಂಡ್ ಬರ್ತಾರೆ, ಅದಕ್ಕೇನು ಸಪರೇಟ್ ಆಗಿ ಅದಕ್ಕಾಗಿ ನಿಂದಿರ್ಬೇಕಾಗಿಲ್ಲ. ಒಟ್ಟು ಗಿಟ್ಟು ಅಂತ ಸಿಗ್ತೈತೆ, ಮೇವ್ ಅಂತ ಸಿಗ್ತೈತೆ. ಹೌದೌದು. ಆಮೇಲೆ ಹಾಲು ಸಿಗ್ತೈತೆ. ಆಮೇಲೆ ಮೇನ್ ಮುಖ್ಯ ಅಂತಂದ್ರೆ ಸಗಣಿ ರೀ. ಗೊಬ್ಬರ ಅಂಕರ ದೊಡ್ಡದ ನಮ್ಮನಿ ಬಂಗಾರ ಇದ್ದಂಗ. ಅದು ಅಂದ್ರೆ ಗೊಬ್ಬರ ಅಂದ್ರೆ ಬಂಗಾರ. ಈಗ ಸಗಣಿ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಅಂದ್ರೆ ಒಂದು ಗೊತ್ತಿರ್ಲಾರ್ದ ಎಫ್ಡಿ ಮಾಡಿದಂಗ ಅವರು. ಹೌದೌದೌದು. ಅದು ಇಂಪಾರ್ಟೆಂಟ್ ಸರ್ ಅದಕ್ಕೆಲ್ಲ. ನಿಮ್ಮ ಹಾಲು ಒಕ್ಕೂಟದಿಂದ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ರೈತರಿಗೆಲ್ಲ, ಹಾಲಿಂದು ರೇಟ್ ಎಲ್ಲ ಪ್ರೋತ್ಸಾಹ ಕೊಡ್ತೀವ್ರಿ. ಆಮೇಲೆ ಈಗ ಸ್ತ್ರೀ ಇನ್ನಂತ ಮಾಡಕತ್ತೀವಿ ನಾವು, ಮಹಿಳಾ ಸಹಕಾರ ಸಂಘ ಅಂತ. ಅದರಿಂದ ಎಲ್ಲಾ ನಾವು ಇನ್ನು 5-5 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ, ಎಮ್ಮಿ ಕೊಡಿಸ್ತೀವಿ. ಅದ ಈ ಮಕಾಪುರದಾಗ ಯಾಕೆ ಡೈರಿ ಚಲೋ ನಡೆಯುತ್ತೆ ಅಂದ್ರೆ 2 ಮಾಡ್ಕೊಂತಾರೆ ಎಲ್ಲರೂ.
ಅಂದ್ರೆ ಸಹಕಾರಿ ಸಂಘ ಇದೆ ಹಾಲಿಂದಲ್ಲೇ. ಇಲ್ಲೇ ಐತ್ರಿ, ಮತ್ತೆ ಇಲ್ಲಿಂದಾನೆ ಆರಿಸಿ ಹೋಗಿದ್ ನಾನು. ರೈತರಿಗೆ ಒಳ್ಳೆ ಒಂದು 2 ಆಕಳ 3 ಆಕಳ ಮಾಡ್ಕೊಂಡಿರ್ಬಿಟ್ರೆ ಒಳ್ಳೆ ಒಂದು ಮಣಿತನ ನಡೀತದ ಆಕಳ ಮೇಲೆನೆ. ಜೀವನನ ನಡೀತೈತ್ರಿ, ಒಂದ್ ಮೇಲೆ ಮಕ್ಕಳಿಗೆ ಹಾಲು ಸಿಗ್ತೈತಿ. ಹೌದು, ಸಮೃದ್ಧವಾಗಿರ್ತದ ಮನೆ. ಮೇಲ್ ಮೊದ್ಲ ಒಂದ್ ಹೇಳ್ಬಿಟ್ರಲ್ರಿ, ಹಾಲು ಮೇನ್ ಅಂತ ಅನ್ನೋಕೆ ಅವಾಗ ರೈತರು ಮೊದ್ಲ ನಮ್ಮ ಹಿರಿಯರು ಹೌದು ಏನ್ ಇರ್ಲಿಕ್ಕ ಗಡಿಗೆ ಒಂದ್ ದಿವಸ ಹಾಲು ಇರ್ಲಿಪ್ಪ ಅಂತ. ಹೌದೌದು. ಆಮೇಲೆ ಮೇನ್ ಅಂತಂದ್ರ ತಿಂಗಳ ಸಂತಿ ನಡೀತ್ರಿ. ಸಂತಿ ನಡೀತದ, ಕರ ಮರಿ ಬರ್ತಾವ, ಮತ್ತ ಅದರಿಂದ ರೊಕ್ಕ ಬರ್ತೈತೆ. ಆಮೇಲೆ ಗೊಬ್ಬರ ಬರ್ತೈತಿ ಮೇನ್. ನಿಮ್ಮ ಒಂದು ಸೊಸೈಟಿ ವತಿಯಿಂದ ರೈತರಿಗೆ ಏನಾದ್ರು ಫೀಡ್ಸ್ ಗಳು ಸಿಗ್ತಿರ್ತಾವ ಏನಾದ್ರು? ಇವು ಫೀಡ್ ಅಂತ ಒಂದು ಕಳಿಸ್ತೀವಿ. ಆಮೇಲೆ ಇವನ್ ಕೊಡ್ತೀವಿ ನಾವು, ನೀರಿನ ಬೀಜ ಅಂತ ಕೊಡ್ತೀವಿ. ಅದ್ರಲ್ಲಿಂದಾನೆ ಕೊಡ್ತೀವ್ರಿ, ಇಲ್ಲೆಲ್ಲ ನಾವು ಕೂಡ ಕೊಡ್ತೀವಿ. ಕೆಲವೊಂದ್ ಕಡೆ ಸೊಸೈಟಿಗಳು ಬಹಳಷ್ಟು ಇಲ್ಲ, ನಮ್ಗೆ ರೇಟ್ ಅಷ್ಟ ಆಗದಲ್ರಿ, ಹೊರಗೆಲ್ಲ ಹಾಲಿನ ರೇಟ್ ಚಲೋ ಸಿಗ್ತದ, ಸೊಸೈಟಿ ಕಡಿಮೆ ಆಗತ್ತ ರೇಟು ಆಗ ಈಗ ಅಂತಿರ್ತಾರೆ. ಕೆಲವೊಂದ್ ಕಡೆ ಒಳ್ಳೆ ರೀತಿಯಿಂದ ನಡೆದಾವೆ, ಕೆಲವೊಂದ್ ಕಡೆ ಅಷ್ಟು ಸೊಸೈಟಿಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಏನಂದ್ರೆ ಮೇನ್ ಆಸಕ್ತಿ ತೋರ್ಸಕಂದ್ರೆ ಏನ್ರಿ, ನೀವು ನೀಟಾಗಿ ಕೆಲಸ ಮಾಡ್ಬೇಕಿದ್ರಾಗ. ದುಡಿದ ಈಗ ಕುಷ್ಟಿ ಭಾಗ ನೋಡ್ರಿ, ಕುಷ್ಟಿ ಭಾಗದಾಗ ನಮ್ಗತೇನ ನೀರಾವರಿ ಇಲ್ಲ ಏನಿಲ್ಲ, ಅಲ್ಲಿ ಒಣ ಬೇಸಾಯ ಜಾಸ್ತಿ ಐತೆ. ಹೌದು, ಬೇಸಾಯ ಜಾಸ್ತಿ ಐತೆ, ಆದ್ರ ಅಲ್ಲಿ ಜಾಸ್ತಿ ಹಾಲು ಬರ್ತ 44,000 ಲೀಟರ್ ಬರ್ತಲ್ಲಿ. ನಮ್ ರಾಯಚೂರ್ 38,000 ಬರ್ತೈತಿ. ಹೌದೌದು. ಬಳ್ಳಾರಿಗೆ 60,000 ಬರ್ತೈತ್ರಿ. ಹಿಂಗಾಗಿ ಎಲ್ಲೇ ನೀವು ಏನ್ ಮೇನ್ ಇದ್ರಾಗ ಅಂದ್ರೆ ನಾವು ಆಸಕ್ತಿನಿಂದ ದುಡಿಬೇಕಿಲ್ಲಿ, ದುಡಿಬೇಕಾಗತ್ತ. ಹೌದು, ಈಗ ದುಡಿಯೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟೈತಿ ಈಗ. ಆದ್ರೂ ಇನ್ನೂ ಸ್ವಲ್ಪ ರೇಟ್ ಕೊಡ್ಬೇಕ್ರಿ, ನಾವು ಎಕರೆಡಕತ್ತೀವಿ. ಈಗ ಬರೀ ಹಾಲಿ ಬರೀ ನೀರಿಗೆ ಅಷ್ಟು ರೂಪಾಯಿ ಐತೆ, 20 ರೂಪಾಯಿ ನೀರಿಗೆ. 1 ಲೀಟರ್ ನೀರಿಗೆ 20 ರೂಪಾಯಿ ಕೊಡ್ತೀವಿ ಬಾಟ್ಲಕ್ಕೆ. ಈಗ ನಾವು 24 ರೂಪಾಯಿ ಕೊಡಕತ್ತೀವಿ. ಬರಾಟ ಹಂಗ ಇದು. ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬಹುದು, ಏನು ಸಾಧ್ಯತೆಗಳಿದಾವೆ. ನಿನ್ನೆ ಒಂದು ಮೀಟಿಂಗ್ ಮಾಡಿದ್ವಲ್ರಿ, ನಿಮ್ಮ ಅಧ್ಯಕ್ಷರು ಸಹ ಹೇಳ್ತಾ ಇದ್ರು, ಇನ್ನು ಹಾಲಿಗೆ ರೇಟ್ ಕೊಡ್ಲಿಕ್ಕೆ ನಾವು ಮಾತಾಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಜೊತೆ ಡಿಸ್ಕಷನ್ ಆಗಿದೆ, ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಂತಕ್ಕಂತ ಒಂದು ಇದು ಬರ್ತಾ ಇದೆ. KMS ರೇಟ್ ಹೆಚ್ಚು ಮಾಡಿದ್ರಿ, ಅದೇ ರೇಟ್ ನಾವು ರೈತರಿಗೆ ಕೊಡ್ತೀವಿ ಇಲ್ಲಿ. ಹೌದೌದು. ಹೇಗ್ರಿ ಗೌಡ್ರೆ, ಒಕ್ಕಲ್ತನ ತಾವು ಹೇಗೆ ನಿರ್ವಹಣೆ ಮಾಡ್ತೀರಿ? ಎಲ್ಲ ಮನೆಯಲ್ಲಿ ಟ್ರ್ಯಾಕ್ಟರ್ಸ್ ಆತರ ಎಲ್ಲಾ ಇಟ್ಕೊಂಡು ಎಲ್ಲಾ ಯಂತ್ರಗಳ ಮುಖಾಂತರ ಮಾಡ್ತೀರಾ, ಎತ್ತುಗಳನ್ನ ಇಟ್ಕೊಂಡ್ರೆ ಹೇಗೆ? ಇಲ್ರಿ, ಎತ್ತಿಂದ ಓದ್ರಿ, ಕಾಲು ಓದ್ತದ. ಈ ಟ್ರ್ಯಾಕ್ಟರ್ ಲಿಂದಾನೆ ಮಾಡೋದು. ಎಡಿ ಹೊಡೆದ ಮಾಡಕತ್ತಿತ್ರಿ, ಕುಂಟಿ ಹೊಡೆದ ಈಗ. ಇದರಿಂದ ಟ್ರ್ಯಾಕ್ಟರ್ ಲಿಂದಾನೆ ಹೋಗ್ಯಾರಿ, ಯಾಕಂದ್ರೆ ಆಳ ಸಿಗೋಲು ಈಗ. ಹೌದು, ಅದು ಇದು ಬಂದಾಗ್ಲಿಂದ ಈಗ ಸುಮಾರು ಒಂದು 20 ಎಕರೆ ಇದ್ದ ಒಂದ ರೈತ ಒಂದು ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡ್ಬಿಟ್ರೆ ಮುಗಿದು ಹೋತಿ, ಎತ್ತುಗಳು ಬೇಕಾಗಿಲ್ಲ. ಬೇಕಾಗಿಲ್ರಿ, ಇಲ್ಲೆಲ್ಲ ನೋಡ್ಬರ್ರಿ. ಸದ್ಯ ನಮ್ಮೂರಾಗ ಏನಾಗ್ಬಿಡತ್ತೆ ಅಂದ್ರ ಒಂದ್ 5-6 ಎಕರೆ ಇದ್ದವನು ಟ್ರ್ಯಾಕ್ಟರ್ ಮಾಡ್ಕೊಂಡ್ಬಿಟ್ಟಿವಿ, ಟ್ರ್ಯಾಕ್ಟರ್ ಮಾಡ್ಕೊಂಡ್ಬಿಟ್ಟಾರ. ಈಗ ರೈತರು ಹೇಳುದು, ಇಲ್ರಿ ಎತ್ತಂದ್ರ ಅದಕ್ಕ ಒಂದ್ ಆಳ್ ಬೇಕ್ರಿ, ಸತತ ಮೇಸಾಕ ಆಳಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಆ 1 ಲಕ್ಷ ರೂಪಾಯಿ ಬಾಡಿಗೆ ಒಳಗ ನಾವೆಲ್ಲ ಹೊಲ ಬಾಡಿಗೆ ಹೊಡಿಸಿ ಎಲ್ಲ ಚಲೋ ಮಾಡ್ಕೊಂಡ್ ಹೋಗ್ಬೋದು, ಕಿರಿಕಿರಿ ಇರಂಗಿಲ್ಲ ಅಂತ ಹೇಳ್ತಿರ್ತಾರೆ. ಹೌದೌದೌದ್ರಿ. ಆದ್ರೂ ಇಲ್ಲೇ ಎತ್ತುಗಳು ಅದಾವ ಸರ್, ಹೆಂಗಂತ ಕೇಳ್ರಿ, ಎಡಿ ಹೊಡ್ಯಾಕ್ ಬೇಕಲ್ರಿ. 1,000-1,200 ರೂಪಾಯಿ ರೇಟ್ ಆಗಿಬಿಡತ್ತೆ, ಅಲ್ಲಿ ಸ್ವಲ್ಪ ದುಡ್ಕಂತಾರ. ಅದನ್ನು ಸ್ವಚ್ಛ ಇರ್ತಾವ, ಎಂಡಿನ ಹಾಕತಿ ಅಂತ. ಇಲ್ಲದವ್ರಿ ಎತ್ತುಗಳು ಬಾಳ ಅದಾವ ಈ ಊರಾಗ. ಹೇಗೆ ಅನಿಸ್ತದೆ, ನೀವು ಸಣ್ಣವರಿದ್ದಾಗ ಒಕ್ಕಲ್ತನ ನೋಡಿದ್ರೆ, ಈಗ ಬರ್ತಾ 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 ಈಗಿನ ಒಕ್ಕಲ್ತನ ನಿಮ್ಮ ಊರಿಂದ ತೆಗೆದುಕೊಂಡಾಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತೀರಿ ಒಕ್ಕಲ್ತನದಲ್ಲಿ ನಿಮ್ಮ ಊರಿಂದಾನೆ? ಈಗಿನ ಒಕ್ಕಲ್ತನ ಚಲೋ ಅನ್ಸಕತ್ತಿದ್ರಿ ನನಗೆ, ಈಗಿಂದ ಚಲೋ. ಹೌದೌದೌದು. ಮೊದಲೆಲ್ಲ ನೋಡ್ರಿ, ಮನೆಯಲ್ಲಿ 4 ಎತ್ತುಗಳು, ಒಂದ್ 20 ದನ ಇರ್ತಿದ್ದು. ಇವೆಲ್ಲ ಇವು ಇದು ಬಂದಾಗ್ಲಿಂದ ಎಲ್ಲ ಟ್ರ್ಯಾಕ್ಟರ್ ಗಿಕ್ಟರ್ ಬಂದು, ಈಗ ಕಟಿಂಗ್ ಮಾಡೋ ಮಿಷನ್, ರಾಶಿ ಮಾಡೋ ಮಿಷನ್, ಈಗ ಇದರಿಂದ ಇದ ನಮಗ್ ಚಲೋ ಕಾಣಕತ್ತಿದ್ ನೋಡ್ರಿ ಅವಾಗಿನ. ಮತ್ತೆ ಏನ್ ಹೇಳ್ತೀರಿ ರೈತರಿಗೆ? ಬಹಳಷ್ಟು ಮಂದಿ ರೈತರು ಆಸಕ್ತಿ ತೋರಿಸ್ತಿಲ್ಲ ಒಕ್ಕಲ್ತನ. ಏಲ್ರಿ ಸಾಕಾಗ್ಬಿಟ್ಟತ ಒಕ್ಕಲ್ತನ ಮಾಡಿ ಮಾಡಿ, ಏನು ಲಾಭ ಇಲ್ಲ, ಕೂಲಿ ಆಳಿನ ಸಮಸ್ಯೆ ಆಗ್ತಾ ಇದೆ, ಒಳ್ಳೆ ರೇಟ್ ಸಿಗಲ್ಲ ನಮಗೆ ಅಂತಕ್ಕಂತ ಎಷ್ಟೋ ಜನ ರೈತರು ಭೂಮಿಯನ್ನ ಮತ್ತೊಬ್ಬರಿಗೆ ಲೀಸ್ ಕೊಡ್ತಾ ಇದ್ದಾರೆ. ಕೆಲವೊಂದ್ ಜನ ಬೀಳ್ ಕೆಡಿದ್ದಾರೆ ಭೂಮಿಯನ್ನ, ಬ್ಯಾಡ್ರಿ ಸುಮ್ನ ಬೀಳ್ ಬಿದ್ರ ಆಯ್ತ್ರಿ, ಏನ್ ಮಾಡೋದು, ಯಾರು ಮಾಡಾಕ್ತಾ ಇರಲ್ಲ ಅಂತಿರ್ತಾರೆ. ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವೊಬ್ಬ ಪ್ರಗತಿಪರ ರೈತರಾಗಿ ಏನು ಒಂದು ಕಿವಿ ಮಾತನ್ನ ಹೇಳ್ತೀರಿ ರೈತರಿಗೆ? ಕಿವಿ ಮಾತು ಹೇಳಕ್ ಏನೈತ್ರಿ, ಚಂದಾಗಿ ಮಾಡ್ಕೊಂಡ್ರಿ, ಇದು ಚಂದ್ರಿ ಇದು ಒಕ್ಕಲ್ತನ. ಸುಮ್ನೆ ನೀವು ಹೆಂಗ ಹೇಳ್ಬಿಟ್ಟಿದ್ರಿ, ಅದು ವಜ್ಜೆ ಮಾಡಕತ್ತೀರ ಅದನ್ನ. ಈಗ ಚಂದಾಗಿ ದುಡದ್ರ ಮಾಡ್ಕೊಂಡ್ರ ಸುಮ್ಮ ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಏನ್ ಬರ್ತೈತ್ರಿ ಅಲ್ಲಿ ಇವ್ರು? ಅಲ್ಲ, ಈಗ ಒಂದ್ ರಾತ್ರಿ ಏಕದಮ್ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಆಗೋದ್ರ ಒಕ್ಕಲ್ತನದಿಂದ. ಹಂತ ಹಂತವಾಗಿ ಹೋಗ್ಬೇಕು ಅದಕ್ಕೆ ಮೇಲೆ, ಮಾಡ್ಕೊಂತ ಹೋಗ್ಬೇಕು ಇದನ್ನ. ಅದ ದನಗಳಿರ್ಬೇಕು, ಒಂದಕ್ಕೊಂದ್ ಲಿಂಕ್ ಐತ್ರಿ ಇದು. ಲಿಂಕ್ ಅದ. ಭೂಮಿ ಗೊಬ್ಬರ ಹಾಕೋಂಗಿಲ್ಲ, ತಿಪ್ಪೆ ಗೊಬ್ಬರ, ಮತ್ ಭೂಮಿಗಳು ಬೆಳೆಯಂಗಿಲ್ಲ. ಹಿಂಗಾದಾಗ ಆಸಕ್ತಿ ಬರೋದಿಲ್ಲ ಅವೆಲ್ಲ. ಮಕ್ಳಿಗೆ ಕೇಳಕತ್ತೀರಿ ಈಗಿನ ಹುಡುಗರು. ಹೌದು, ಇಷ್ಟೇ ಸರ್, ಮತ್ತೇನೈತಿ. ಒಳ್ಳೇದು. ಭೀಮನಗೌಡ ಪಾಟೀಲ್ ಅವರು, ಇದುವರೆಗೆ ನಿಮ್ಮ ವಿಚಾರವನ್ನ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು.